ಹಾಕಿದ್ದೀನಿ ಈಗ. ಓಕೆ ಸರ್, ಫೈನ್. ಸೊ ದಟ್ ನೀವು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರೋದು ನನಗೆ ಅದ್ರದ್ದು. ಅಯ್ಯೋ, ಇನ್ಸ್ಟ್ರಕ್ಷನ್ಸ್ ಏನಿಲ್ಲ ಸರ್. ಕೊಡಿ, ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಎಕ್ಸ್ಚೇಂಜ್ ಆಗ್ಲಿ ಆಫ್ ಆಗ್ಲಿ. ಥಾಟ್ಸ್, ನೀವು ಲರ್ನಿಂಗ್ ಎಲ್ಲ ಅಷ್ಟೇ. ಸೊ ಇದರಲ್ಲಿ ಇದು ಲೇಡೀಸ್ಗೆ ತುಂಬಾ ಅಡ್ವೈಸ್ ಮಾಡ್ತೀವಿ ನಾವು. ಸರ್ ಇವಾಗ ಆವಾಗಲೇ ಏನೋ ಒಂದು ಸ್ವಲ್ಪ ಹೊತ್ತು ಬ್ಯಾಟ್ರಿ ಬೈ ಅಟೆಂಡಿಂಗ್ ದಿಸ್ ಮೀಟಿಂಗ್ ಯು ಬ್ರಿಂಗ್ ರೆಕಾರ್ಡೆಡ್. ಓಕೆ ಹಾಕ್ತೀನಿ. 1 minute. ಡಿಲೀಟ್ ಮಾಡ್ತೀನಿ. They should not come here. We are doing yoga. Awesome. Yoga lesson here. Yeah. So ಇದರಲ್ಲಿ ಇದು ಲೇಡೀಸ್ಗೆ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಮತ್ತೆ ಹಿಪ್ ಜಾಯಿಂಟ್ ಇದೆಲ್ಲ ಆಗುತ್ತೆ. ಅದ್ರ ಜೊತೆಗೆ ವಿ ಕ್ಯಾನ್ ಆಡ್ ದಿಸ್. Stretch your body, breathe in and try to breathe out and bend from the waist. That's important. Okay. You know that Surya Namaskara, we are doing that. And try to, and with the elbows, try to press your thighs to the down. Okay. Then try to touch your final posture, now breathing. Try to stay there for 10 counts or according to your capacity. Okay. That's all. This also you can add. Okay, sir. So breathe in ಮಾಡಬೇಕಲ್ಲ when you take the neck back. ಉಸಿರು ಒಳಗಡೆ ತಗೋಬೇಕು. ಆಮೇಲೆ ಲೀನ್ ಮಾಡ್ಬೇಕಾದ್ರೆ ಎಷ್ಟಾಗುತ್ತೋ ಅದು ಎಕ್ಸೇಲ್ ಮಾಡ್ಕೊಂಡು ಬರ್ಬೇಕಾ? ಬ್ರೆತ್ ಔಟ್ ಮಾಡುವಾಗ. ಓಕೆ ಓಕೆ. ಯಾ. ಬ್ರೀತ್ ಇನ್ ಮಾಡುವಾಗ ಬ್ರೀತ್ ಇನ್. ಯಾ. ಯಾ. ಎಸ್. ಅಷ್ಟೇ. ಓಕೆ ಫೈನ್ ಸರ್. ಆಮೇಲೆ ಈ ಎನ್ಲಾರ್ಜ್ಡ್ ಪ್ರಾಸ್ಟೇಟ್ ಆರ್ ಬಿನೈನ್ ಪ್ರಾಸ್ಟೇಟ್ಗೆ ವಿ ಹ್ಯಾವ್ ಒನ್ ಎಕ್ಸರ್ಸೈಸ್. ಅದು ನಮ್ಮ ಯೂರಾಲಜಿಸ್ಟು ಬೆಂಗಳೂರಿನಲ್ಲಿ ಒಬ್ರು ಇದ್ದಾರೆ, ಶ್ರೀಧರ್ ಅಂತ. ಐ ಥಿಂಕ್ ವಿ ಹ್ಯಾವ್ ಫ್ಯೂ ಡಾಕ್ಟರ್ಸ್. ಹಿ ಈಸ್ ಎ ವೆರಿ ಗುಡ್ ಡಾಕ್ಟರ್. ಸಿನ್ಸ್ ಸೋ ಮೆನಿ ಇಯರ್ಸ್ I know him since about my practice 50 years. He won't take any consultation fees with anybody. Whether MLA comes or a poor man or servant comes, he does not take. Even now, ಮನೆ ಕೂಡ ಅವ್ರನ್ನ ಮೀಟ್ ಮಾಡಿ ಬಂದ್ವಿ. ನಾನು 2 ಹರ್ನಿಯಾ ಆಪರೇಷನ್ ಮಾಡಿಸ್ಕೊಂಡಿದ್ದೆ ಅವ್ರ ಹತ್ರ. ಈಸ್ ಎ ವೆರಿ ಗುಡ್ ಯೂರಾಲಜಿಸ್ಟ್. ಅವರೊಬ್ರು, ಇನ್ನೊಬ್ರು ಸೈಕಾಲಜಿಸ್ಟ್ ಅಂತ ಒಬ್ರು ನಿಮಾನ್ಸ್ ನಲ್ಲಿ ಇದ್ದವರು. ಅವರು ಡಾಕ್ಟರ್ CR ಚಂದ್ರಶೇಖರ್ ಅಂತ. ಹಿ ಆಲ್ಸೋ won't take any consultation fees. ಎಲ್ರಿಗೂ ಫ್ರೀ ಈ ತರ. ಬಟ್ ಇವರು ಕೂಡ ಅಡ್ವೈಸ್ ಮಾಡ್ತಾರೆ. ಅಂಡ್ ಯೋಗದಲ್ಲೂ ಕೂಡ ನಾವು ಅಡ್ವೈಸ್ ಮಾಡೋದು ಇದಕ್ಕೆ ಎನ್ಲಾರ್ಜ್ಡ್ ಪ್ರಾಸ್ಟೇಟ್ಗೆ ವಿ ಹ್ಯಾವ್ ಮೂಲಬಂಧ. ಆ ಮೂಲಬಂಧ ಹಾಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬರೀ ಬದ್ಧಕೋಣಾಸದಿಂದ ಆಗೋದಿಲ್ಲ. ಬದ್ಧಕೋಣಾಸದಲ್ಲಿ ಅಫ್ಕೋರ್ಸ್ ನಮ್ಮ ಈ ಕೆಳಗಡೆ ಆರ್ಗನ್ಸ್ ಎಲ್ಲ ಒಳ್ಳೆ ಸ್ಟ್ರಾಂಗ್ ಆಗುತ್ತೆ. ದಟ್ಸ್ ವೈ ಫಾರ್ ಲೇಡೀಸ್ ವಿ ಅಡ್ವೈಸ್, ಈವನ್ ಫಾರ್ ದಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಎಲ್ಲದಕ್ಕೂ ತುಂಬಾ ಗುಡ್ ಪೋಸ್ಚರ್ಸ್ ಫಾರ್ ಅಂತ. ಈ ಬದ್ಧಕೋಣಾಸನದಲ್ಲಿ ಐ ವಿಲ್ ಶೋ ಯು ಸರ್. ದಿಸ್ ಈಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸಿ ಹಿಯರ್. ಇಲ್ಲಿ ಈಗ ನಾವು ಈ ಬದ್ಧಕೋಣಾಸನದಲ್ಲಿ ಮೂಲಬಂಧ ಅಂತ ಹೇಳ್ತೀವಿ. ಮೂಲಬಂಧ ಅಂದ್ರೆ ನಮ್ ಗುದದ್ವಾರವನ್ನ ಟೈಟ್ ಮಾಡೋದು, ಕಂಟ್ರಾಕ್ಷನ್, ರಿಲ್ಯಾಕ್ಸೇಷನ್, ಸಂಕುಚಿತ, ವಿಕಸಿತ ಮಾಡ್ಬೇಕು. ದಟ್ಸ್ ಆಲ್. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಯು ಕ್ಯಾನ್ ಸಿ ಸರ್. ಈಗ ನಾನು ಮಾಮೂಲಿಯಾಗಿದ್ದೀನಿ. ಈಗ ನಾನು ಮೂಲಬಂಧ ಹಾಕ್ತೀನಿ. ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಏರಿಯಾ. ಮೂಲಬಂಧ ನಾನು ಹಾಕಿದ ತಕ್ಷಣ ನಾವು ಇಟ್ ಇಸ್ ಇನ್ ಮೂಲಬಂಧ. So you are contracting the anal opening. Yes, anal sphincters are contracted and I am holding for a while. Okay. Yes. Haki sir, ನೀವು. Yes, exactly. And normal breathing. We can normal breathe ಮಾಡಬಹುದು.
ಹಾಗೆ. ಬಟ್ ನಾರ್ಮಲ್ ಬ್ರೀತ್ ಮಾಡ್ತಾ ಇರ್ಬೋದು. ಈ ಸ್ವಲ್ಪ ಅಭ್ಯಾಸ ಆಗೋಯ್ತು ಅಂದ್ರೆ ನೀವು ಟಿವಿ ನೋಡ್ತಾ ನೋಡ್ತಾ ಮಾಡ್ಬೋದು. ಓಕೆ ಓಕೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದನ್ನ ದೇಸೆ ಅಬೌಟ್ 100 ಟೈಮ್ಸ್ ಮಾಡ್ರಿ. ಹಾಕೋದು Okay. ಬಿಡೋದು, ಹಾಕೋದು ಬಿಡೋದು. ಇಫ್ ಇಟ್ ಈಸ್ Okay. ಪಾಸಿಬಲ್, ಟ್ರೈ ಟು ಹೋಲ್ಡ್ ಇಟ್ ಫಾರ್ ಎ ವೈಲ್ ಓಕೆ ಲೈಕ್ ದಟ್. ಇಟ್ ಹೆಲ್ಪ್ಸ್ ಎ ಲಾಟ್ ಫಾರ್ ಲೇಡೀಸು. ಇದಕ್ಕೆಲ್ಲನೂ ಇದೊಂದು. ಎರಡನೇದು ವಿಪರೀತ ಕರಣಿ ಅಂತ ಮಾಡ್ತೀವಿ. ನೀವು ಸರ್ವಾಂಗಾಸನ ಮಾಡಿದ್ರಿ ಸರ್. ಸರ್ವಾಂಗಾಸನ ನಾವು ಮಾಡಾದ್ಮೇಲೆ 3 minutes ಸರ್ವಾಂಗಾಸನ ಮಾಡಿದ್ರೆ 1 minute ವಿ ಆರ್ ಸಪೋಸ್ ಟು ಡೂ ಕಾಂಪ್ಲಿಮೆಂಟರಿ ಪಾಸ್ಚರ್. ಅದ್ ನೀವು ಮಾಡಿದ್ರಿ, ದಟ್ಸ್ ವೈ ಐ ಆಮ್ ಅಪ್ರಿಶಿಯೇಟಿಂಗ್ ಯು. ಅದು ಫಿಶ್ ಪಾಸ್ಚರ್ ಅಂತ ಹೇಳ್ತೀವಿ. ನೀವು ಮಾಡಿದ್ರಿ ಅದನ್ನ ಹೀಗೆ ಹೀಗೆ ಮಾಡಿ. ಇದನ್ನ ಪದ್ಮಾಸನ ಹಾಕೊಂಡ್ ಮಾಡ್ಬೋದು, ಇಲ್ಲ ಹೀಗ್ ಬೇಕಾದ್ರೂ ಮಾಡ್ಬೋದು. ಇದು ನಾವು ಸರ್ವಾಂಗಾಸನ ಮಾಡಿದಾಗ ಇದಕ್ಕೆ ಸೇತುಬಂಧಾಸನ ಅಂತ ಮಾಡ್ತೀವಿ. ಸೇತುಬಂಧಾಸನ ಮಾಡ್ಬಿಟ್ಟು ಇದನ್ನ ಮಾಡಿ ತುಂಬಾ ಎಫೆಕ್ಟಿವ್ ಅಂತ ಮೊನ್ನೆ ಯೂರಾಲಜಿಸ್ಟ್ ಅವರು ಹೇಳ್ತಾ ಇದ್ರು. ಈ ಸೇಮ್ ಇದನ್ನೇ ಬಂಧ ಮಾಡೋದು. ನಿಮ್ಗೆ ಪ್ರಾಣಾಯಾಮಗಳಲ್ಲಿ ಬಂದಾಗ ನಾನು 3 ಬಂಧಗಳನ್ನ ತೋರಿಸ್ಕೊಡ್ತೇನೆ. ಬಂಧತ್ರಯ ಅಂತ ಹೇಳ್ತೀವಿ. ಒಂದು ಮೂಲಬಂಧ, ಉಡ್ಯಾನ ಬಂಧ, ಜಾಲಂಧರ ಬಂಧ. ಈ 3 ಹಾಕೋದು ತೋರಿಸ್ಕೊಡ್ತೀನಿ. ಪ್ರಾಣಾಯಾಮಗಳಲ್ಲಿ ಬರುತ್ತದನ್ನ ದಟ್ ವಿ ಕ್ಯಾನ್ ಡು ಆ ಟೈಮ್ನಲ್ಲಿ. ಇದು ಒಂದು ಸರ್. ಆಮೇಲೆ ನಿಮ್ಗೆ ಇನ್ಯಾವ್ದು ಮಾಡಿದ್ರೆ ನೀವು ಮತ್ತೆ ನೀವು ಇದು ಮಾಡಿದಾಗ ಸರ್, ನಾನು ಯೋಗದಲ್ಲಿ ಸರ್ ಏನು ಹೇಳ್ತಾ ಇದ್ರಿ ಹೇಳಿ ಸರ್. ಅಲ್ಲ, ಇದ್ರದ್ದು ಇನ್ನೊಬ್ರು ಅದೇ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಈ ನವಾಸನನು ಒಳ್ಳೇದು ಅಂತ ಅದನ್ನು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ವೇರಿಯೇಷನ್ ಇದ್ರೆ ಹೇಳ್ಕೊಡಿ ನಂಗೆ. ಏನ್ ಸರ್? ನವಾಸನ ಒಳ್ಳೇದೇ. ಓಕೆ ಓಕೆ. ನಾವಾಸನದಲ್ಲಿ ಅದೇ ನೀವು ನಾವಾಸನ ಮಾಡಿದಾಗ ಅದರಲ್ಲೂ ಅಷ್ಟೇ ನಾವು ಕ್ರಿಯಸ್ ಇದೆ ಕೆಲವು ನಾವಾಸನದಲ್ಲಿ ಇದೆ ಆಮೇಲೆ ನೀವು ಇದು ಮಾಡಿದ್ರಲ್ವಾ, ಏಕಪಾದ ಪವನ ಮುಕ್ತಾಸನ, ದ್ವಿಪಾದ ಪವನ ಮುಕ್ತಾಸನ, ಅದರಲ್ಲೆಲ್ಲ ಕೆಲವು ಕ್ರಿಯಸ್ ಇದೆ. ಐ ಥಿಂಕ್ ಯು ಮೈಟ್ ಬಿ ನೋಯಿಂಗ್. ಇಲ್ಲ, ಅವು ಮಾಡಿದ್ರೆ ಅಷ್ಟೇ ಮಾಡೋದು ಅಷ್ಟೇ. ಅವು ಮಾಡಿದ್ರೆ ಇನ್ನು ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಸರ್. ಸೊ ಇವಾಗ ನೋಡಿ ಸರ್, ಫಸ್ಟ್ ಎತ್ಕೊಂತ ನಾನು ಇದನ್ನ ನೀವು ನಾವಾಸನ ಹೇಳಿದ್ರೆ ನಾವಾಸನದಲ್ಲೂ ತೋರಿಸ್ತೀನಿ ನೋಡಿ. ಅದು ನಾವಾಸನ ಈಸ್ ಗುಡ್ ಫಾರ್ ದಿಸ್ ಅಬ್ಡಾಮಿನ್ ಕರ್ಗ್ಸೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ನಾವಾಸನ ಇದೆಲ್ಲ. ಸೊ ಈ ನಾವಾಸನದಲ್ಲಿ ಆಮೇಲೆ ಇನ್ನೊಂದು ತಿಂಗು ಸರ್, ನಾನು ನಿಮ್ಗೊಂದು ಪುಸ್ತಕ ಕಳಿಸಿದ್ದೆ ಯೋಗದ ಬಗ್ಗೆ. ಅದು ಡಾಕ್ಟರ್ ನಾಗರತ್ನ ಅಂಡ್ ನಾಗೇಂದ್ರ, ನಿಮಗೆ ಗೊತ್ತಿರ್ಬೇಕು ಅನ್ಕೊಂತೀನಿ. ಡಾಕ್ಟರ್ ನಾಗೇಂದ್ರ, he was in America, he was working in a NASA, he is a scientist. ಅದು ಯಾವಾಗ ನಾನು ಹೇಳಿದ್ದು 60s ನಲ್ಲಿ. he left 60s ನಲ್ಲಿ, he was getting good salary that time, ಬೇಕಾದಷ್ಟು. ಆಮೇಲೆ he resigned everything. now he is completely devoted to the spiritual. ಇದು ಅವರ ತಂಗಿ ಬಂದಿದ್ದೆ ಡಾಕ್ಟರ್ ನಾಗರತ್ನ. ಹಿ ಇಸ್ ಎ MD ಫಿಸಿಷಿಯನ್, MD ಮೆಡಿಸನ್ ನಲ್ಲಿ. ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು ನಾವು ದಾವಣಗೆರೆಯಲ್ಲಿ ಓದುವಾಗ. ಅದಾದ್ಮೇಲೆ ಇಲ್ಲಿ ಬಂದ ಮೇಲೆ ನಾವು ಬೆಂಗಳೂರಿಗೆ ಯೋಗ ಕ್ಲಾಸ್ಗೆ ಅವರು ಕಂಡಕ್ಟ್ ಮಾಡ್ತಾ ಇದ್ರು. ಅಂಡ್ ಆ ಪುಸ್ತಕ ಬರ್ದಿರೋದು ಕೂಡ ಡಾಕ್ಟರ್ ನಾಗರತ್ನ ಮತ್ತೆ ನಾಗೇಂದ್ರ. ನಾಗೇಂದ್ರ ಇಸ್ ಎ ಸೈಂಟಿಸ್ಟ್, ಶಿ ಇಸ್ ಎ ಡಾಕ್ಟರ್. ಇವರಿಬ್ರು ವಿವೇಕಾನಂದ ಕೇಂದ್ರ ಅಂತ, ನೀವು ಇನ್ನೊಂದ್ಸರಿ ಬಂದ್ರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಎ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಫೇಮಸ್. ಅಂಡ್ ದೇ ಹ್ಯಾವ್ ನಮ್ಮ ಇವರು ನರೇಂದ್ರ ಮೋದಿ ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಅವ್ರಿಗೊಂದು ಯೂನಿವರ್ಸಿಟಿನ ಕೊಟ್ಟಿದ್ದಾರೆ. ಇವಾಗ we have given one university for you regarding this yoga and everything. You can conduct and you can do ಅಂತ ಇವಾಗ PhD ವರ್ಗೂ ಹೇಳ್ಕೊಡ್ತಾರೆ. ಸೊ ದಟ್ ಟೈಮ್ ಇದು ಯೂನಿವರ್ಸಿಟಿ ಅವ್ರದ್ದು ಆಗಿರ್ಲಿಲ್ಲ. ಆವಾಗ ವಿ ಆರ್ ದಿ ಡಾಕ್ಟರ್ಸ್. ಅವಾಗ ಎಲ್ಲಾ ತರ ಡಾಕ್ಟರ್ಸ್, ಡೆಂಟಲ್ ಡಾಕ್ಟರು, ಆಯುರ್ವೇದ ಡಾಕ್ಟರು, MBBS ಡಾಕ್ಟರು, PhD ಡಾಕ್ಟರ್, ಯಾರು ಬೇಕಾದ್ರೂ ಬಂದು ಸೇರ್ಕೋಬಹುದು. ನಾವೊಂದು 20 ಜನ ಸೇರಿದ್ವಿ. ದಿಸ್ ಐ ಆಮ್ ಟೆಲಿಂಗ್ ಅಬೌಟ್ 90s or 85 90s ನಲ್ಲಿ. 90s ನಲ್ಲಿ ದೇ ಕಂಡಕ್ಟೆಡ್
ಫಸ್ಟ್ ಡಾಕ್ಟರ್ಸ್ ಡಿಪ್ಲೊಮಾ ಕೋರ್ಸ್ ಯೋಗದ ಬಗ್ಗೆ. So yes, I attended there. I was also one student there. But ಅಲ್ಲಿ ನಾವು ಕಲ್ತಿದ್ದು ಇವರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು. ಮತ್ತೆ ಇದ್ರ ಬಗ್ಗೆ ಸ್ಪಿರಿಚುವಲ್ ಬಗ್ಗೆ ಎಲ್ಲ ನಾಗೇಂದ್ರ ಇಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಒಂದು ಪಂಚೆ ಒಂದು ಶರ್ಟು ಅಷ್ಟೇ. ಅವರು ಯಾವತ್ತು ಪ್ಯಾಕೆಟ್ ಇಟ್ಕೊಂಡಿದ್ ನೋಡಿಲ್ಲ, ಏನು ನೋಡಿಲ್ಲ. ಎಲ್ಲಾ ದೇಶಗಳು ಸುತ್ತುತ್ತಾರೆ. ಒಂದಿಷ್ಟು ಅಹಂಕಾರ ಇಲ್ಲ, ಗರ್ವ ಇಲ್ಲ. ಆಮೇಲೆ ಎಷ್ಟು ಹೌ ದಿ ಶುಗರ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯೋಗ ಎಲ್ಲ ಪ್ರೂವ್ ಮಾಡಿದ್ದಾರೆ ಸರ್. ಅದರಿಂದ I think luckily we are the first doctors to get degree there, diploma in yoga ಅಂತ ಅಂದ್ಬಿಟ್ಟು. ಅಲ್ಲಿ ಅವರು ಒಂದು ಪ್ರಾಪರ್ ಚಾನಲ್ ನಿಂದ ಹೇಳ್ಕೊಡ್ತಾರೆ. ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಈ ಆಸನವನ್ನ ಅವ್ರು ಹೀಗೆ ಹೇಳ್ಕೊಡ್ತಾರೆ ಅಂತಂದ್ರೆ ಅವ್ರು ಹೇಳ್ಕೊಡೋದು ವೆರಿ ಸಿಂಪಲ್. ಅದು ನೀವು ನಾವಾಸನ ಕೇಳಿದ್ರಲ್ಲ ಸರ್, ಸೊ ನಾವಾಸನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಜಸ್ಟ್ ನೋಡಿ ಸರ್. ಓಕೆ, Navasana or whatever supine postures, we start from here. Legs stretching, hands stretching. In the first step, we try to come to sitting postures. 1, 2, 3, 4. Triga 1, 2, 3, 4. So this is the Navasana posture. Again we will come back. 1, 2, 3, 4. 1, 2, 3, 4. Okay. Next idralli we come back, we get this, come to the postures, then we do like this 25 rowing front. Okay. Idara 1, 2, 3, 4, 5, 6, 7. Hage 25 reverse. Hege. Oh, very good. ಅದೇ ಬೋಟ್ ಪೋಸ್ಗೆ ರೋವಿಂಗ್ ತರ. Yeah, it's a rowing. ನಾವು ಯೋಗ ಮಾಡುವಾಗ ಅವಾಗ 50 ಹೇಳ್ಕೊಡ್ತಾ ಇದ್ರು. 50 ಮುಂದಕ್ಕೆ 50 ಹಿಂದಕ್ಕೆ. ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ನಿಮ್ ದೋಣಿ ಮುಳುಗೋಗ್ಬಿಡುತ್ತೆ ಅಂತ ಆಸೆ ಮಾಡಿ. ಸೊ ಇವಾಗಂತೂ 25 ರೆಗ್ಯುಲರ್ ಆಗಿ ನಾವು ಮಾಡ್ದಾಗೆಲ್ಲ ಮಾಡ್ತೀವಿ. ಸೊ ಇದೊಂದು ಐ ಥಿಂಕ್ ಶೆಲ್ ಬಿ ಡೂ ಸರ್. ಆಗ್ಲಿ, ಪ್ರಯತ್ನ ಮಾಡ್ತೀನಿ. Okay sir, we'll try. 1, 2, 3, 4ಗೆ ಇದು ಮಾಡ್ಬೇಕಲ್ಲ, ಕೈ ಹಿಂದ್ಗಡೆ ಸ್ಟ್ರೆಚ್ ಮಾಡ್ಬೇಕಲ್ವಾ? Yes, come to the sitting posture. Yes, lift your legs. Yes, now rowing. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. Reverse. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. 1, 2, 3, 4. 1, 2, 3, 4. Relax. ಅದು ಮೇ ಬಿ ವಾಟ್ ಐ ವಿಲ್ ಡೂ 10 ಮಾಡ್ಕೋತೀನಿ. ಆಮೇಲೆ ಇಲ್ಲ ಸರ್, ಅಭ್ಯಾಸ ಅಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಅಷ್ಟೇ. ನೋಡಿ ಸರ್, ಇಷ್ಟು ಮಾಡಿದ್ರೆ ಸ್ವೆಟ್ಟಿಂಗ್. ಯಾವ ಹಾರ್ಟ್ ಎಕ್ಸರ್ಸೈಸ್ ಬೇಕು, ಯಾವ ಹಾರ್ಟು ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲಿ. ಎಸ್, ಐ ಆಮ್ ಸ್ವೆಟ್ಟಿಂಗ್ ನೌ ಆಕ್ಚುಲಿ. ಐ ವಾಂಟ್ ಟು ಓಪನ್ ದಿ ವಿಂಡೋಸ್. ಆಮೇಲೆ
ಈ ಇದು ಮಾಡಿದ್ವಲ್ಲ ಸರ್, ಏಕಪಾದ, ಏಕಪಾದ, ದ್ವಿಪಾದ, ಮುಕ್ತಾಸನ ಅಂತ ಮಾಡಿದ್ವಿ. ಅದರಲ್ಲೂ ಕೆಲವು ಕ್ರಿಯೇಸ್ ಇದೆ. ಹೌದು ಸರ್. ಈಗ ಇನ್ಯಾವ್ದಾದ್ರು ನೀವು ತೋರಿಸಿ ಸರ್. ನಾನು ಅಷ್ಟೇ, ಸೂರ್ಯ ನಮಸ್ಕಾರ ನಾನು ನಿಮ್ಗೆ ತೋರಿಸಿದ್ದು ಅಷ್ಟೇ ನಂದು ರೊಟೀನ್. ಇನ್ಯಾವುದು ನಂಗೆ ಆಸನಗಳು ಗೊತ್ತಿಲ್ಲ. ಓ, ಇಷ್ಟು ಮಾಡ್ತೀರಾ? ಓಕೆ. ಆಮೇಲೆ ಮೊದ್ಲು ಎತ್ಕೊಂತಾನೆ ಲೂಸನಿಂಗ್ ಏನಾದ್ರು ಮಾಡ್ತೀರಾ ಸರ್? ಫ್ರೀ ಹ್ಯಾಂಡ್ ಎಕ್ಸರ್ಸೈಸ್, ಲೂಸನಿಂಗ್? ಇಲ್ಲ, ಏನು ಮಾಡಿಲ್ಲ. ನೀವು ಎಷ್ಟು ಗಂಟೆಗೆ ಮಾಡೋದು ಯೋಗ? ಬೆಳಗ್ಗೆ ಎದ್ದ ಮೇಲೆ 6-6:30 ಹೊತ್ತಿಗೆ ಮಾಡ್ತೀನಿ. ಅದಾಗದೆ ಹೋದ್ರೆ ಅಕಸ್ಮಾತ್ ಸಾಯಂಕಾಲ 6 ಗಂಟೆ ಅಥವಾ 6:30 ಹೊತ್ತಿಗೆ ಮಾಡ್ತೀನಿ. ಹಾಗೆ. ಓಕೆ ಸರ್, ನಾವು ಯೋಗ ಮಾಡಕ್ ಮೊದಲು ನಮ್ಮ ಬಾಡಿ ರಿಜಿಡ್ ಇರುತ್ತೆ. ಹೌದು, ಇದ್ದೇ ಇರುತ್ತೆ. ಅದು ನಾವು ಅದಕ್ಕೋಸ್ಕರ ನಮ್ಮದರಲ್ಲಿ ಶೀತಲೀಕರಣ ವ್ಯಾಯಾಮ ಅಥವಾ ಲೂಸನಿಂಗ್ ವ್ಯಾಯಾಮ ಅಥವಾ ವಾರ್ಮ್ ಅಪ್ ಎಕ್ಸರ್ಸೈಸ್ ಹಿಂಗೆಲ್ಲ ಹೆಸರುಗಳು ಕರೀತಾರೆ. ಸೊ ಅದನ್ನ ಫಸ್ಟ್ ನಾವು ಮಾಡಿದ್ರೆ ಅದು ಟೋಸ್ ಟು ಹೆಡ್ ವರ್ಗೂ ಹೇಳ್ಕೊಡ್ತಾರೆ. ಅದನ್ನ ಒಂದ್ಸರಿ ನಾನು ಅದನ್ನ ಹೇಳ್ಕೊಡ್ತೀನಿ ಸರ್. ಅದ್ ಮಾಡ್ಕೊಂಡು ಆಮೇಲೆ ನೀವು ಸೂರ್ಯ ನಮಸ್ಕಾರಕ್ಕೆ ಹೋದ್ರೆ ನಿಮ್ಗೆ ಇನ್ನೂ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಇದು ಮೋರ್ ಆರ್ ಲೆಸ್ ಸ್ವಲ್ಪ ಏರೋಬಿಕ್ ಎಕ್ಸರ್ಸೈಸ್ ಇದ್ದಂಗಿರುತ್ತೆ. ಇಲ್ಲೇ ನಮ್ಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ, ಎಲ್ಲ ಇದಾಗಿರುತ್ತೆ. ಓಕೆ ಸರ್. ಅಂಡ್ ನಾನು ಇವಾಗ ನಿಮ್ಗೆ ಇದನ್ನು ತೋರಿಸ್ತೀನಿ. ನಮ್ಮ ಏಕಪಾದ ಪವನ ಮುಕ್ತಾಸನ, ದ್ವಿಪಾದ ಪವನ ಮುಕ್ತಾಸನದಲ್ಲಿ ನೀವು ಚೆನ್ನಾಗಿ ಮಾಡಿದ್ರಿ, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಅದ್ರಲ್ಲಿ ಜಸ್ಟ್ ಕ್ರಿಯೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬಹುದು, ಬೇಕಾದ್ರೆ ಕ್ರಿಯೆ. ಐ ವಿಲ್ ಶೋ ಯು ಸರ್. ಫಸ್ಟ್ ಸ್ಟೆಪ್ ನಲ್ಲಿ 45 ಡಿಗ್ರೀಸ್ ಪಾಯಿಂಟೆಡ್ ಟೋಸ್, 10 ಕೌಂಟ್ಸ್. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ, ಸಪ್ತ, ಅಷ್ಟ, ನವ, ದಶ. ಈಗ ವಿ ವಿಲ್ ಬ್ರಿಂಗ್ ಒನ್ ಲೆಗ್. ಸಾರಿ, ನಾನು ದ್ವಿಪಾದ ಮಾಡ್ತಾ ಇದ್ದೆ, ಏಕಪಾದ ಮಾಡ್ಬೇಕಾದ್ರೆ ಒಂದೇ ಪಾದ. ಸೊ ಫಸ್ಟ್ ಸ್ಟೆಪ್ ಅಂತಾನೆ 45 ಡಿಗ್ರೀಸ್, 10 counts, then come to the right like this. Bring your hands here. Illi 10 counts. Ekam, dve, trini, chatvari, pancha, shata, sapta, ashta, nava, dasha. Then fold your legs. Breath out and bring your chin to the knees. Illi kriya anta ಹೇಳ್ತೀನಿ ನಾವು. This is kriya. Okay. Normal breathing. Big circle. 3 rounds clockwise. Now 3 ones anti-clockwise. Okay. Again, keep it. Breathe in and go back. One deep breathe in and breathe out. Then stretch your leg 90 degrees. द्वे, त्रीणि, चत्वारि, पञ्च, षट, सप्त, अष्ट, नव, दश. 45 degrees. द्वे, त्रीणि, चत्वारि, पञ्च, षट, सप्त, अष्ट, नव, दश. Relax. Then relax in Shavasana for a short while. Deep breathe in and breathe out. Now Dvipada Pavana Muktasana. Same thing, 40 for 10 counts. And 10 counts, stay there. Then fold your legs both. Lock. Bring your chin to the knees. Stay there. 10 counts. Then here's a kriya. Wow. Right. Then side to side also. Okay. Then
10 counts, 10 Okay. counts, 10 counts. ಓಕೆ Yes. ಓಕೆ ಇದನ್ನ ಆದ್ರೆ ಬೇಕಾದ್ರೆ ಸೇರ್ಸ್ಕೋಬಹುದು ಸರ್. ಸೇರ್ಸ್ಕೊ ಪ್ರಯತ್ನ ಮಾಡ್ತೀನಿ. ಆಗ್ಲಿ ಸರ್. ಓಕೆ ಸರ್. ಸೊ ಫಸ್ಟ್ ಸೈಡ್ ಟು ಸೈಡ್, ಆಮೇಲೆ ಬ್ಯಾಕ್ವರ್ಡ್, ಆಮೇಲೆ ಸೈಡ್. ಓಕೆ ಹಾ, ಓಕೆ ಸರ್. ಈಗ ನಿಮ್ಗೆ ನಾವು ಸೂರ್ಯ ನಮಸ್ಕಾರಕ್ಕೆ ಬರೋಣ. ಸೂರ್ಯ ನಮಸ್ಕಾರಕ್ಕೆ ಬರಕ್ ಮೊದಲು ನಾವು ಲೂಸನಿಂಗ್ ಮಾಡ್ತೀವಿ. ನಿಮ್ಗೆ ಅದೊಂದ್ಸಾರಿ ತೋರಿಸ್ತೀನಿ ಸರ್. ಲೂಸನಿಂಗ್ ಇದು ನಿಂತ್ಕೊಂಡ್ ಮಾಡೋದು ಲೂಸನಿಂಗು. ನೀವು ನಿಂತ್ಕೊಂಡೇ ಮಾಡ್ಬೋದು. ನೀವು ನಿಂತ್ಕೊಂಡ್ಬಿಡಿ. ಕ್ಯಾಮರಾ ಸ್ವಲ್ಪ ಇದು ಮಾಡ್ತೀನಿ. ಕಾಣುತ್ತಾ? ಸರ್ ಫಸ್ಟ್ ನಾನು ಲೂಸನಿಂಗ್ ತೋರಿಸ್ಬಿಡ್ತೀನಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡೋಣ. ಆಗ್ಲಿ ಆಗ್ಲಿ. ಸೊ ಫಸ್ಟ್ ಭೂತಾಯಿ ನಮಸ್ಕಾರ ಮಾಡಿರ್ತೀವಿ ಫಸ್ಟೇ. ಓಕೆ. ಸೊ ಇದು ಲೂಸನಿಂಗ್. ಇದು ಬ್ರೀತ್ ಇನ್, ಬ್ರೀತ್ ಔಟ್. Stand on the toes. Okay. Stand on the toes. Breath out. Breath out. So ಎಲ್ಲ ನಾವು 3 times ಮಾಡ್ತೀವಿ ಸರ್. Then knees, for the knees. Okay. Clockwise. ಹೀಗೆ ಇಟ್ಕೊಳ್ಳಿ ಸರ್, ಹೀಗೆ. On the, yes, on the kneecap. Clockwise, anti-clockwise. Then legs apart. Then reverse. The reverse sequence. Next for the hips. This is clockwise. Reverse. Without folding the knees. Knees should be straight here. And only hip joint movement. Okay. Okay. ಇಲ್ಲಿ ಸ್ವಲ್ಪ ಎಲ್ಲ ನಾವು ಒಂದು 3 times ಮಾಡ್ತೀವಿ ಸರ್. Okay. ಈಗ ನೆಕ್ಸ್ಟ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. Okay. ಕೈ ಹಿಂಗೆ ಸ್ಟ್ರೇಟ್ ಆಗಿ ಹೋಗುತ್ತಾ ಹೀಗೆ? ಎಸ್ ಸರ್, ಹೀಗೆ ಒಳಕ್ ಹೋಗ್ಬೇಕು. ಓಕೆ ಸೊ ಹಿಂಗೆ. ಓಕೆ, ಒಳಕ್ ಹೋಗ್ಬೇಕು, ಒಳಗಡೆಗೆ. ಕರೆಕ್ಟ್. ಹಿಂದಕ್ಕೆ ಹೋಗಿದೆ. ಎಸ್, ಕರೆಕ್ಟ್ ಸರ್. ಎಸ್ ಸರ್. And knee should be straight. Yeah, knee should, no sir, knee should be bend. Bend ಮಾಡಿದ್ರೆ ನಮ್ಗೆ ಇಲ್ಲಿ ಇದು ಡಿಸ್ಪ್ರಾಪ್ಸ್ ಆಗೋದಿಲ್ಲ. ಓಕೆ. ಬೆಟರ್ ಬೆಂಡ್ ಮಾಡ್ಬಿಡೋದು ಸೇಫ್. ಓಕೆ, ಅದೇ ಸರ್, ವಿ ನೋ ದಟ್. ಯಾ, ಕರೆಕ್ಟ್. ಹಾಗೆ ಹಿಂದಕ್ಕೆ ಹೋಗ್ಬೇಕು ಸರ್. ಹೌ ಮಚ್ ಯು ಕ್ಯಾನ್ ಗೋ ಬ್ಯಾಕ್, ಯು ಶುಡ್ ಆಲ್ಸೋ ಗೋ. ಎಸ್, ಎಕ್ಸಾಕ್ಟ್ಲಿ. ಓಕೆ. ಬಟ್ ಸ್ವಲ್ಪ ಬ್ಯಾಲೆನ್ಸ್ ನೋಡ್ಕೊಂಡು ಅಭ್ಯಾಸ ಆಗ್ಬೇಕು. ಅದು ನೋಡ್ಕೊಂಡು ಮಾಡ್ಕೊಂಡ್ರೆ ಇದು ಪೂರ್ತಿ ಬೆನ್ನುಮೂಳೆಗೆಲ್ಲ ಆಗುತ್ತೆ ಸರ್. ಸೊ ಇದು ನನ್ಗೆ ಬೆಳಗ್ಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಎಲ್ಲ ಸ್ಟಿಫ್ ಇರುತ್ತೆ. ಹೌದು. ಬೆಳಗ್ಗೆ ಸ್ವಲ್ಪ ಒಂದು 3 ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಲೂಸನ್ ಅಪ್ ಆಗುತ್ತೆ. ಸಾಯಂಕಾಲ ಇನ್ನೂ ಈಸಿ ಆಗ್ಬಿಡುತ್ತೆ. ಸಾಯಂಕಾಲ ಹೌದು,
ನೀವು ಸಾಯಂಕಾಲ ಮಾಡೋ ಅಷ್ಟೊತ್ತಿಗೆ ಬೇಕಾದರೆ ಈ ಲೂಸನಿಂಗ್ ಸ್ಕಿಪ್ ಮಾಡ್ಬೋದು. ಬಟ್ ಐ ಫೀಲ್ ಈ ಲೂಸನಿಂಗ್ ನಲ್ಲಿ ತುಂಬಾ ಹೆಲ್ಪ್ ಇದೆ. ಆದ್ರಿಂದ ನಿಮ್ಮ ಅಮೆರಿಕದಲ್ಲಿ ಇದು ಇಟ್ ಟೇಕ್ಸ್ ಅಬೌಟ್ 10 minutes ಲೂಸನಿಂಗ್ ಮಾಡ್ತೀನಿ. ನಿಮ್ಮ ಅಮೆರಿಕದಲ್ಲಿ ಆಫೀಸ್ ನಲ್ಲಿ ಮಾಡ್ತಾ ಇದ್ರು. ಅವ್ರಿಗೆ ಬಂದಿದ್ದೆ ನಾನು ಒಂದು 10 ನಿಮಿಷ ಹೇಳ್ಕೊಟ್ಟೆ. ನೀವ್ ಇಷ್ಟೇ ಮಾಡ್ಬೇಕಾಗಿರೋದು ಅಂತ ಹೇಳಿ ಅವ್ರಿಗೆ 10 ನಿಮಿಷ ಈ ಎಕ್ಸರ್ಸೈಸ್ ಹೇಳ್ಕೊಟ್ಟು ಮಾಡಾದ್ಮೇಲೆ ಎಷ್ಟು ಎನರ್ಜೈಸ್ಡ್ ಆಗ್ಬಿಡ್ತಾರೆ. ಇದರಲ್ಲಿ ರಿಲ್ಯಾಕ್ಸೇಷನ್ ಇದೆ, ಕ್ವಿಕ್ ರಿಲ್ಯಾಕ್ಸೇಷನ್ ಅಂತಿದೆ, ಅದನ್ನು ಎಲ್ಲ ಚೇರ್ ಮೇಲೆ ಮಾಡ್ಬೋದು. ಜಸ್ಟ್ ರಿಮೂವಿಂಗ್ ದಿ ಶೂಸ್. ಬಟ್ ಇಲ್ಲಿ ಯಾರು ಶೂಸ್ ಹಾಕೊಂತೀರಾ? ಶೂಸ್ ರಿಮೂವ್ ಮಾಡೋದು, ಚೇರ್ ಮೇಲೆ ಶವಾಸನ ತೋರಿಸ್ಕೊಟ್ಟೆ ಅವರಿಗೆ. ಅದು ಕ್ವಿಕ್ ರಿಲ್ಯಾಕ್ಸೇಷನ್ ಅಂತಾರೆ. ಅದು ತೋರಿಸಿದ್ದೆ, ದೇ ಅಪ್ರಿಶಿಯೇಟೆಡ್ ಎವ್ರಿಬಡಿ. ಇದರಲ್ಲಿ ನೋಡಿ ಸರ್, ಇವಾಗ ಇಲ್ಲ ಆಯ್ತಾ. ನೆಕ್ಸ್ಟ್ ಐ ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ಲೂಸನಿಂಗ್ ನಲ್ಲೇ ಫ್ರಮ್ ಟೋಸ್ ಟು ಹೆಡ್ ಆಲ್ ಎಕ್ಸರ್ಸೈಸ್ ವಿಲ್ ಬಿ ಕವರ್ಡ್. ನೆಕ್ಸ್ಟ್ ಐ ವಿಲ್ ಶೋ ದಿಸ್ ಒನ್. Now this forward and backward bending over. Now side bending. Okay. Yes. Okay. Yeah. ಜನರಲ್ ಆಗಿ ಬೇರೆದೆಲ್ಲ 3 ಮಾಡ್ತೀವಿ. ಇದನ್ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಮಾಡ್ತೇನೆ. ಅಂದ್ರೆ 10 ಕೌಂಟ್ ಆದ್ರೂ ಮಾಡ್ತೇನೆ. ಯಾಕೆಂತಂದ್ರೆ ನಮ್ಮ ಬಾಡಿಗೆ ಇವು ಆಗಿರೋದಿಲ್ಲ. ಆಮೇಲೆ ನಮ್ಮ ಸ್ಪೈನಲ್ ಕಾರ್ಡ್ಗೆ ಇರೋದೇ 3 ಮೂವ್ಮೆಂಟ್: ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್, ಸೈಡ್ ಬೆಂಡಿಂಗ್ ಮತ್ತೆ ಟ್ವಿಸ್ಟ್. ಇಷ್ಟು ಮಾಡಿಬಿಟ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಫ್ರಮ್ ದಿ ಇದರಿಂದ ಕೆಳಗಿಂದ ಮೇಲ್ವರೆಗೂ ಇಟ್ಸ್ ಅ ಕಂಪ್ಲೀಟ್ ಎಕ್ಸರ್ಸೈಸ್. ಬರೀ ಇದೊಂದು ಮಾಡಿದ್ರೆ ಎಷ್ಟೋ ಆರೋಗ್ಯವಾಗಿರ್ತಾರೆ. ಸೊ ಇದಾಗಿದ ತಕ್ಷಣ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ, ಜೋರಾಗಿರುತ್ತೆ. ಇಟ್ಸ್ ಏರೋಬಿಕ್ ಎಕ್ಸರ್ಸೈಸ್. ಆ ಸಮಯದಲ್ಲಿ ಐ ಡೂ ನೆಕ್ ಎಕ್ಸರ್ಸೈಸ್. ಈಗ ನಾನು ಇದ್ ಮಾಡಿದ್ನಲ್ಲ, ನೆಕ್ ಎಕ್ಸರ್ಸೈಸ್ ಜೊತೆಲಿ ಮಾಡ್ಬಿಡ್ತೇನೆ. ಅವಾಗ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ನೆಕ್ ಎಕ್ಸರ್ಸೈಸ್ ವಿ ಕ್ಯಾನ್ ಡೂ. ವೆರಿ ಗುಡ್. ಓಕೆ ಸರ್. ಫಸ್ಟ್ ಒನ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದೆ. ಅದರಲ್ಲೂ ಕೂಡ ಅದಾಗಿದ ತಕ್ಷಣ ಆಯ್ತು. ಓಕೆ. And then sideways. And then sideways. Yeah. ಫಸ್ಟ್ ಮಾಡಿದ್ದು ಫಾರ್ವರ್ಡ್ ಬ್ಯಾಕ್ವರ್ಡ್. ಅದೇ ತರ ನೆಕ್ ಎಕ್ಸರ್ಸೈಸ್. ನಾವು ಸೈಡ್ ಬೆಂಡಿಂಗ್ ಆಯ್ತು. ಈಗ ಇನ್ನೊಂದಿದೆ ನಮ್ಮ ವರ್ಟಿಬ್ರೇಸ್ಗೆ. ಓಕೆ. This we call it as twist. Oh. Illi fix your head. I mean legs. Then. Wow. Yes. ಇದು ಫಿಕ್ಸ್ ಆಗಿರಬೇಕು ಅಂದ್ರಲ್ಲ? ಯಾ. knees should be fixed here. Legs are fixed. Correct. Yeah. Yeah. ಬಟ್ ಇದರಲ್ಲಿ ನಿಮ್ದು ದೇಹ ಇದಾಗ್ತಾ ಇದೆ, ಕತ್ತು ತಿರುಗ್ತಾ ಇಲ್ಲ. ದಟ್ ಆಲ್ಸೋ ವಿ ಶುಡ್ ಆಡ್. ಓಕೆ, ಇನ್ನೊಂದ್ಸಲ ನೋಡ್ಕೋತೀನಿ. ನೀವು ಹೀಗ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ನಿಮ್ದು ಇಷ್ಟ ಮಾಡ್ತಾ ಈಗ ಆಗ್ತಾ ಇದೆ. ಮಾಡ್ತಾ ಇದ್ದೀರಾ, ಇಷ್ಟ ಮಾಡ್ತಾ ಇದ್ದೀರಾ. ಇಲ್ಲಿ ಕೈಗಳು, ಇದು ಚೆಸ್ಟ್, ಕತ್ತು ಇಷ್ಟು ತಿರುಗಬೇಕು. ಓಕೆ. ಎಸ್, ದ ಹೋಲ್. ಯಾ. ಯಾ. ವೆರಿ ಗುಡ್.
ಅದು ನಾನು ನಿಧಾನ ಫಸ್ಟ್ ಶುರು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಆಮೇಲೆ ಇದಕ್ಕೆ ನೆಕ್ ಎಕ್ಸರ್ಸೈಸ್ ಅಗೇನ್. ನೆಕ್ ಎಕ್ಸರ್ಸೈಸ್ ಮಾಡಿ ಸರ್ ಸ್ವಲ್ಪ ಇವಾಗ ಮಾಡಿದ್ದು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ಸರ್. ಇದಾದ್ಮೇಲೆ ಕೆಳಗಿಂದ ಮೇಲಕ್ಕೆ ಬರ್ತಾ ಇದ್ದೀವಿ ನಾವು. ಐ ಡೂ ದಿಸ್ ಒನ್ ಫಾರ್ ಶೋಲ್ಡರ್ಸ್. If you want, you can do single hand. Sideways ಹೋಗುತ್ತಾ? Yes. Reverse. Yes. No, really, actually you can feel it, alla getting more relaxed. Yes, sir. Yes. Yen body alla complete free agbidutte. Yes. So good, so good. Ishtadmele we do shoulders kaಯ್ತು. Now for the elbows. Okay. ನಿಂತ್ಕೊಂಡೇ ಮಾಡ್ತೀವಿ ಇವೆಲ್ಲ 10 minutes ನಲ್ಲಿ ಆಗೋಗ್ಬಿಡುತ್ತೆ. Okay. Like this for elbows. Okay. Okay. Then for the wrist, this we call it as Adi Mudra. Kai straight irಬೇಕು sir. Kai straight. Yes. Up and down. At the wrist on left. Rotation clockwise. Okay. ಇದು ಸ್ವಲ್ಪ ಅಭ್ಯಾಸ ಆಗ್ಬೇಕು. Yes. ಅಭ್ಯಾಸ ಆಗ್ಬೇಕಷ್ಟೆ. ಟೇಕ್ ಸಪೋರ್ಟ್, ಬೋತ್ ಕೈಗಳನ್ನ ಸಪೋರ್ಟ್ ತಗೊಂಡು ಕ್ಲಾಕ್ವೈಸ್ ಆಂಟಿ ಕ್ಲಾಕ್ವೈಸ್ ಹೀಗೆ ನಿಧಾನವಾಗಿ ನೋಡಿಸಿ. ಹೀಗೆ ಅಭ್ಯಾಸ ಅಷ್ಟೇ. ನಾವು ಫಾರ್ ದಿ ಈಚ್ ಫಿಂಗರ್ ನೆಟ್ಗೆ ತೆಗೆಯೋದು. ಯಸ್. ಇದು ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ ಸರ್, ಈ ತಟ್ಟೆ ತಿರುಗಿಸ್ತಾ ಗಂಟೆ ಅಲ್ಲಾಡಿಸ್ಬೇಕಾದ್ರೆ ಇದಕ್ಕೆ ಅಭ್ಯಾಸ ಹಾಗೆ ಇದು ಸ್ವಲ್ಪ ಅಭ್ಯಾಸ ಆಗಬೇಕು. ನೆಕ್ಸ್ಟ್ ಇಲ್ಲಿ ನಾವು ಜನರಲ್ ಆಗಿ ಆಫ್ಟರ್ 60 ವಿ ಗೆಟ್ ಹಂಚ್ ಬ್ಯಾಕ್. ಹೌದು, ಹಂಚ್ ಬ್ಯಾಕ್. ಸೊ ಟು ಅವಾಯ್ಡ್ ಹಂಚ್ ಬ್ಯಾಕ್ ವಿ ಡೂ ದಿಸ್. ನಿಂತ್ಕೊಂಡು ಮಾಡೋದು ಇವೆಲ್ಲ, ಬಟ್ ಏನೇ ನಾವು ಕೂತ್ಕೊಂಡಿರೋದ್ರಿಂದ ವಿ ಕ್ಯಾನ್ ಡೂ. ಕರೆಕ್ಟ್. ಒಂದು ಕೆಳಗೆ ಇನ್ನೊಂದ್ಸರಿ ಮೇಲ್ ಬರುತ್ತೆ, ಹೀಗೆ ಆಲ್ಟರ್ನೇಟ್ ಕೆಳಗೆ ಮೇಲೆ ವಿತ್ ಸ್ಟ್ರೆಚ್ ಸ್ಟ್ರೋಕ್. ವಿ ಸ್ಟ್ರೆಚ್. ಓಕೆ. ಎಸ್ ಸರ್. ನೆಕ್ಸ್ಟ್ ಇದರಲ್ಲೇ ಇದು ನಿಂತ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ನಿಂತ್ಕೊಂಡು ಮಾಡಿದಾಗ ವಿ ಎಂಜಾಯ್. ಇಲ್ಲಿ ಇದು ತಿರುಲ್ದಂಗೆ ಆಗುತ್ತೆ. ಇದು ಬೆಂಡ್ ಫುಲ್ ಬೆಂಡ್ ಮಾಡ್ಬೇಕಲ್ವಾ? ಬೆಂಡ್ ಆಗ್ಬೇಕು. ಇದು ವಿತ್ ಫೋರ್ಸ್ ಹೋಗುತ್ತೆ ಇದು, ಆದ್ರಿಂದ ಎಸ್. ಬಟ್ ನಮ್ಗೆ ಇಲ್ಲಿ ಡಿಸ್ಲೊಕೇಶನ್ ಇಲ್ಲದೆ ಇದ್ರೆ ನೋಡ್ಕೊಂಡು ಮಾಡ್ಬೇಕಷ್ಟೇ ಫಾರ್ ದೋಸ್ ಪರ್ಸನ್ಸ್ ಅಷ್ಟೇ. ಸೊ ಅಲ್ಲಿಗೆ ಫ್ರಮ್ ದಿ ಟೋಸ್ ವಿ ಹ್ಯಾವ್ ಫಿನಿಶ್ಡ್. ನೌ ವಿ ಹ್ಯಾವ್ ಕಮ್ ಟು ದಿ ಹೆಡ್. ಹೆಡ್ಗೆ ವಿ ಹ್ಯಾವ್ ನೆಕ್ ಎಕ್ಸರ್ಸೈಸ್ ಅಗೇನ್ ಮಾಡಿರ್ತೀವಿ. ನೆಕ್ಗೆ ಎಷ್ಟು ಮಾಡಿದ್ರು ಸಾಲದು ನಮ್ಗೆ. ಹೀಗೆ ಮೇಲಕ್ಕೆ ಕೆಳಕ್ಕೆ, ಕರೆಕ್ಟ್. ಆದಷ್ಟು ಹಿಂದಕ್ಕೆ. ಎಸ್, ಕರೆಕ್ಟ್.
And forward, your chin should touch your this thing, sir. Yeah. Back. Yes. Okay, sir. Yeah, good. Correct. Correct, sir. Correct. Now, sideways. side. ಸರ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್, ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಇದನ್ನ ನಾವು ಯಾರು ತೋರ್ಸಿದ್ರು ತಪ್ಪೆಂಗ್ ಮಾಡ್ತಾರೆ ಅಂದ್ರೆ ಅವರು ಹಿಂಗೆಲ್ಲ ಇವೆಲ್ಲ ಬೇರೆ ಬಾಡಿ ಎಲ್ಲ ಆಡಿಸ್ಬಿಡ್ತಾರೆ, ತಲೆ ಮಾತ್ರ ಇದು ಮಾಡ್ಬೇಕು, ಬೇರೆದೆಲ್ಲ ಕರೆಕ್ಟ್ ಸ್ಟ್ರೈಟ್ ಆಗಿರ್ಬೇಕು. ಕರೆಕ್ಟ್. ಓಕೆ, ದೆನ್ ದಿಸ್ ಟ್ವಿಸ್ಟ್. Yes. Yeah. Okay, sir. Okay. So next we have. Really, ನಾವು ಸುಮ್ಮನೆ ಹೇಳ್ತಾ ಇಲ್ಲ. You can feel the body getting lighter. ಇಷ್ಟು ಮಾಡಿದ್ರೇನೆ. Yes. Even before going to Surya Namaskara, we are feeling. ಯಾವುದು? ತುಂಬಾನೇ ಚೆನ್ನಾಗಿದೆ ಸರ್. Very good. And now the neck rotation. Okay. Clockwise. Okay. Big circle as much as you can. Go to slowly. If you get giddiness, please stop there. Okay. 3 rounds, then reverse. Okay. Very good. So 3 rounds. Natural. 3 rounds clockwise, 3 rounds anti-clockwise. Correct, sir. Okay, let me try. Correct. So ನಿಧಾನವಾಗಿ ಮಾಡ್ಬೇಕು ಸರ್ ಸ್ಟಾರ್ಟಿಂಗ್ ನಲ್ಲಿ. Otherwise sometimes we may get giddiness. ಹೌದು, yes. Okay. ಹೌದು. Next, reverse. Anti-clockwise. Correct. Good. Yes. Very Good. good. Next, Yes. sir, ಯೋಗದಲ್ಲಿ everything is there. Even dance is there here. ಇಲ್ಲಿ ನೋಡಿ ಸರ್, ಇದು ನವದಿ ಕ್ರಿಯೆ. Very good. Wow. ಆಮೇಲೆ ನೆಕ್ಸ್ಟ್. Wow. ಅದು ಬಹುಶಃ ನಮ್ಮ ಹೆಂಡತಿ ಮಾಡ್ತಾರೆ, ನನಗೆ ಬರಲ್ಲ. ಆಮೇಲೆ ನೀವು ನಿಮ್ಮ ಹೆಂಡತಿಗೂ ಹೇಳ್ಕೊಡ್ಬೋದು ಇದು. ಸರ್, ನಿಮ್ಗೆ ಆ ಇಬ್ರು ಅಡ್ರೆಸ್ಗಳು ಕಳಿಸ್ತೀನಿ. ನನಗೆ ಒಬ್ರು ನಮ್ಮ ಪಕ್ಕದವ್ರ ಅಂಗಡಿಯವ್ರು ಹೇಳಿದೆ ಹೊಸದಾಗಿ ಟೆನೆಂಟ್ ಆಗಿದ್ದಾರೆ ಅಂತ. ಎರಡನೇದು, ಐ ನೋ ಫ್ರಮ್ 2007 ಐ ಆಮ್ ಕಮಿಂಗ್ ಟು ದಿ ಅಮೆರಿಕಾ. ಅಲ್ಲಿ ಕೆಲವರು ಯೋಗ ಪಟುಗಳು ನನಗೆ ಸಿಕ್ಕಿದ್ರು. ಹಿಸ್ ವೈಫ್ ಈಸ್ ಆಲ್ಸೋ ಡ್ಯಾನ್ಸರ್, ಪೊಚ್ಚುಪುಡಿ ಅವೆಲ್ಲ ಹೇಳ್ತಾರೆ. ಐ ಥಿಂಕ್ ಅವ್ರದ್ದು ಕೂಡ ನಿಮ್ಗೆ ಅಡ್ರೆಸ್ ಕಳಿಸ್ತೀನಿ. ಅಂಡ್ ಐ ನೋ ಹಿಮ್ ಸಿನ್ ಸೋ ಮೆನಿ ಇಯರ್ಸ್. ಅವ್ರು ಇಲ್ಲಿ ಯೋಗ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸ್ಪಿರಿಚುವಲ್ ಆರ್ಗನೈಸೇಷನ್ ಏನು ಇಟ್ಕೊಂಡಿದ್ದಾರೆ ಅವರು. ಹಾಗೆ ಮನೆ ಬಂದಾಗ ಕೂಡ ಅವ್ರಿಗೆ ಹೂ ಆಮ್ ಐ ಅನ್ನೋದು ಎಲ್ಲ ಡಿಸ್ಕಷನ್ಸ್ ಮಾಡಿದ್ವಿ. ಈ ತರ ಅವ್ರದ್ದು ಕಳಿಸ್ತೀನಿ. ಐ ಥಿಂಕ್ ಇಟ್ ಮೇ ಹೆಲ್ಪ್ ಟು ಯುವರ್ ವೈಫ್ ಆರ್ ಡಾಟರ್, ಸಮಥಿಂಗ್ ಲೈಕ್ ದಟ್. Okay, sir. Now, last but not least, eye exercise we have. ಈಗ ನೇರವಾಗಿ ಕೂತ್ಕೊಂಡು 5 ಫಸ್ಟ್ ಎತ್ಕೊಂತಾನೆ. ಫಿಕ್ಸ್ ಯುವರ್ ಹೆಡ್, ಮೂವ್ ಯುವರ್ ಐಬಾಲ್ಸ್ ಡೌನ್ ಅಂಡ್ ಅಪ್. ರೆಕ್ಟೈ ಮಸಲ್ಸ್ಗೆ ಇದೊಂದೇ ಎಕ್ಸರ್ಸೈಸ್ ಸರ್. Okay. Up and down. Your head should be fixed. Only as much as you can. Try to look at the ground. Try to look at the sky. ಇದು ಒಂದು 3-4 ಸಲ, ಎಲ್ಲ 3 ಸಲ ಮಾಡ್ತಾರೆ. Then left, right, left, right, left, right. You should observe the neck. There should not be a single little movement. Only eyeball movements. Yes. Then we have rotation. ಇದು oblique ಇದೆ. Oblique. Now we have oblique. ಆದಷ್ಟು ಲೆಫ್ಟ್ ಕೆಳಗಡೆ, ರೈಟ್ ಟಾಪ್ ಮೋಸ್ಟ್. oblique. ಹಾಗೆ ಇನ್ನೊಂದು ಕಡೆ. Finally, we have rotation. I will start from down. Left, up, right,
down, left, up, right, down, left, up, right, down. Then reverse, anti-clockwise. Right, up, left, down, left. ಹೀಗೆ ಇದನ್ನ ರೊಟೇಷನ್ ಅಂತೀವಿ. ಇದನ್ನ 3 ಸರಿ ಮಾಡಿ. Rub your hands after you're done with the heart formation. rotation. ಏನ್ ಸರ್? ರೊಟೇಷನ್ ಆದ್ಮೇಲೆ ಮಾಡ್ಬೇಕು ಅದನ್ನ. ಆದ್ಮೇಲೆ ಇದು ರಿಲ್ಯಾಕ್ಸೇಷನ್ ಆದ್ಮೇಲೆ ಚೆನ್ನಾಗಿ ಕೈಗಳನ್ನ ಉಜ್ಜಿ. We should keep as a cup shape. Keep just smoothly on the eyeballs. Then deep breathe in and breathe out. Oh, okay. ಹೀಗೆ ಸರ್ ಮಾಡಿ ಸರ್. ಸ್ವಲ್ಪ ಇದು ಫೋರ್ ಹೆಡ್ ಇದು ಮಾಡಕ್ಕಾಗ ಅದು ಮಾಡಬಾರ್ದು. ಅದು ಬರೀ ಕಣ್ಣಿಂದನೇ. ಯಾವ್ದು ಸರ್? ಅದೇ ಸ್ವಲ್ಪ ಈ ಕಣ್ಣು ಮೇಲ್ ಹೋದಾಗ ಈ ಬ್ರೋಸ್ನ ಎತ್ತಕ್ ಅದು ಮಾಡದೆ ಇರೋ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ಇದು ಓಕೆ ಓಕೆ. ಇದನ್ನ ನಾವು ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸರ್. ಇವಾಗ ನಿಮ್ದು ಸ್ವಲ್ಪ ನೆಕ್ ಮೂಮೆಂಟ್ ಇದೆ. ಇವು ಆಕ್ಚುಲಿ ಇವೆಲ್ಲಾನು ನಾವು ಕನ್ನಡಿ ಮುಂದೆ ಇವರು ಜಿಮ್ನವರು ಕನ್ನಡಿ ಎಲ್ಲ ಮಿರರ್ಸ್ ಇರುತ್ತೆ. ವಿ ಕ್ಯಾನ್ ನೋ ವಾಟ್ ಅವರ್ ವಿ ಆರ್ ಡೂಯಿಂಗ್ ಮಿಸ್ಟೇಕ್ ಅಂತ ವಿ ಕ್ಯಾನ್ ರೆಕ್ಟಿಫೈ ಅವರ್ ಸೆಲ್ಫ್. ಇದಕ್ಕೋಸ್ಕರ ಇದನ್ನ ಈ ಎಕ್ಸರ್ಸೈಸ್ ಮಾಡಿ ಹಾರ್ಟ್ ಫಾರ್ಮೆಂಟೇಷನ್ ಕೊಟ್ರೆ ಇಟ್ ಕಂಪ್ಲೀಟ್ಸ್ ದ ಲೂಸನಿಂಗ್ ಎಕ್ಸರ್ಸೈಸ್. ಇಟ್ ಟೇಕ್ಸ್ 10 minutes ಅಷ್ಟೇ ಸರ್. ಹಾಗೆ ಸೊ ಈಗ ನಿಮ್ದು ಸೂರ್ಯ ನಮಸ್ಕಾರ ನೀವು ಮಾಡಿಸಿ ಸರ್. ಇವಾಗ ಸರ್ ಒನ್ ಮೋರ್ ಥಿಂಗ್, ಈಗ 10:30 ಆಯ್ತು. ಐ ಡೋಂಟ್ ನೋ ಯುವರ್ ಟೈಮಿಂಗ್ಸ್. ನನಗೆ ಪರವಾಗಿಲ್ಲ, ನಿಮ್ದು ಹೇಳಿ. ಏನಿಲ್ಲ ಸರ್, ನಾವು ರಿಟೈರ್ಡ್ ಲೈಫ್, ನಮ್ದು ಹೇಳೋರಿಲ್ಲ ಮಾಡೋರಿಲ್ಲ. ಅಲ್ಲ ಪಾಪ ನೀವು ಬ್ರೇಕ್ಫಾಸ್ಟ್ ಏನಾದ್ರು ಮಾಡೋ ಹಾಗಿದ್ರೆ? ಬ್ರೇಕ್ಫಾಸ್ಟ್ ನಾವು 1 ಗಂಟೆಗೆ ಮಾಡೋದು. ಹೌದಾ? ಅದರಿಂದ ನಾವು ಅದೇದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಮನೇಲಿ ಆಮೇಲೆ ಇದು ಇಂಡಿಯಾದಲ್ಲಿ ಇದ್ರು ಅಷ್ಟೇ 12:30, 1, 2 ನಮ್ಗೇನು ತೊಂದರೆ ಇಲ್ಲ. ಒಂದ್ಸರಿ ಕಾಫಿ ಕುಡಿದ್ಬಿಟ್ಟಿರ್ತೀವಿ, ಅದರಿಂದ ಯೋಚನೆ ಏನಿಲ್ಲ ಸರ್. ಮತ್ತೆ ಇನ್ನೊಂದು, ಬಿಫೋರ್ ವಿ ಸ್ಟಾರ್ಟ್ ಯೋಗ ವಿ ಶುಡ್ ವಿ ನೋ ದಟ್ ವಿ ವಿಲ್ ರಬ್ ಅವರ್ ಇದು ಎಲ್ಲ. ಸರ್ ಒನ್ ಮೋರ್ ಥಿಂಗ್, ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದೀಸ್ ಥಿಂಗ್ಸ್, ಫಸ್ಟ್ ಸ್ಟಾಪ್ ದಿ ಪೇಸ್ಟ್, ಯೂಸ್ ದಿ ಟೂತ್ ಪೌಡರ್. ಹೌದಾ? ಓಕೆ. ಎಸ್ ಸರ್. ಟೂತ್ ಪೌಡರ್ ಅಂದ್ರೆ ನಮ್ದು ಮೈಸೂರಿಂದು ವೆರಿ ಫೇಮಸ್ ಟೂತ್ ಪೌಡರ್. ನಂಜನಗೂಡ್ದು ಟೂತ್ ಪೌಡರ್ ಅಂತಾನೆ ಇದೆ. ಅದು ಬರೀ 15 ರೂಪಾಯಿ. ನಾನು ಒಬ್ಬನಿಗೆ 6 ತಿಂಗಳು ಬರುತ್ತೆ. 15 ರೂಪಾಯಿ. ಪೇಸ್ಟ್ ಚಿಕ್ಕದು 10 ರೂಪಾಯಿ, 10 ದಿನಕ್ಕೆ ಬರೋಲ್ಲ. ಅದ್ರಲ್ಲಿ ಶುಗರ್ ಇರುತ್ತೆ. BM ಹೆಗ್ಡೆ, ಐ ಡೋಂಟ್ ನೋ ಹೌ ಡು ಯು ಲೈಕ್ ಇಟ್, ಲೈಕ್ ಹಿಮ್ ಆರ್ ನಾಟ್. ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಎಲ್ಲ ಹೆಸರು ಕೇಳಿದ್ದೀನಿ, ಬಟ್ ಅವ್ರು ಏನ್ ಹೇಳ್ತಾರೆ ಅದ್ ನಂಗೆ ಅಷ್ಟು ಗೊತ್ತಿಲ್ಲ. Sir, please, we have to listen him. He is a scientist, he is a cardiologist, very famous, and he is not a commercial doctor. That's important. ಅದರಿಂದ ಅವರು ಕೂಡ ಅದನ್ನೇ ಹೇಳೋದು. ಅಂಡ್ he ಸೈಂಟಿಫಿಕಲಿ ಅವರು ಅದನ್ನ ತೋರ್ಸಕ್ ಬರ್ತಾರೆ. ಹೌದಿ ಅದ್ವೈತ ವಿಲ್ ಹೆಲ್ಪ್ ಅಂತ ಅಂದ್ಬಿಟ್ಟು ಆಯುರ್ವೇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಆ ಡ್ರಗ್ಸ್ನೇ ತಗೋಬೇಡಿ ಅಂತಾರೆ. ಈವನ್ ಪ್ಯಾರಾಸಿಟಮಲ್ ಇಸ್ ಪಾಯ್ಸನ್ ಟು ಯುವರ್ ಲಿವರ್ ಅಂತಾನು ಹೇಳ್ತಾರೆ. ಎವ್ರಿಬಡಿ, ಮೋಸ್ಟ್ ಆಫ್ ದಿ ಪೀಪಲ್ ದಿ ಲೈಕ್ ದೆಮ್. ಕೆಲವು ಡಾಕ್ಟರ್ಸ್ ಅವ್ರನ್ನ ಹೇಟು ಮಾಡೋರು ಇದ್ದಾರೆ, ಎಲ್ಲ ಏನೇನೋ ಹಂಬರ್ಗ್ ಬಿಡ್ತಾರೆ ಅಂತ. ಬಟ್ ಐ ಹ್ಯಾವ್ ಲಾಟ್ ಆಫ್ ಬೆನಿಫಿಟ್ಸ್ ಫ್ರಮ್ ಹಿಮ್. ಆ ತರ. ಆದ್ರಿಂದ ಅದು ಅವ್ರವ್ರ ಇದು ಸರ್. ಅದು ಎಲ್ಲಾ ಕಡೆ ಇದ್ದೇ ಇರುತ್ತೆ ಸರ್. ಸ್ವಾಮಿಗಳನ್ನು ಅಳೆದಿರೋರು ಇದ್ದಾರೆ ಅಲ್ವಾ?
ಅದೇನೋ ಸರ್, ಕತ್ತೆಗೆ ಗಂಧದ ವಾಸನೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಕರೆಕ್ಟ್ ಸರ್. ಅದಕ್ಕೋಸ್ಕರ ನಾವು ಹಲ್ಲುಜ್ಜಿ ಟಂಗ್ ಕ್ಲೀನರ್ ನಲ್ಲಿ ನಾಲ್ಗೆ ಕ್ಲೀನ್ ಮಾಡಿಕೊಂಡು, ಅದಕ್ಕಿಂತ ಹೆಚ್ಚಾಗಿ ನಾವು ಟೂತ್ ಪೌಡರ್ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಮಸಾಜ್ ದಿ ಗಮ್ಸ್. ದಟ್ಸ್ ಇಂಪಾರ್ಟೆಂಟ್. ಗಮ್ಸು ಮತ್ತೆ ಈ ಅಪ್ಪರ್ ಪ್ಯಾಲೆಟ್, ಲೋಯರ್ ಪ್ಯಾಲೆಟ್ ಇವನ್ನೆಲ್ಲ ಮಸಾಜ್ ಮಾಡ್ಬೋದು. ಅದು ಒಂದು ಬೆನಿಫಿಟ್. ಎರಡನೇದು ಇದ್ರಲ್ಲಿ ಶುಗರ್ ಇರೋಲ್ಲ ಇದರಲ್ಲಿ. ಆಮೇಲೆ ಡಾಕ್ಟರ್ ಖಾದರ್ ಅಂತ ಈಸ್ ಎ ಫುಡ್ ಸೈಂಟಿಸ್ಟ್, ನಿಮ್ಮ ಅಮೆರಿಕಾದಲ್ಲೇ ಇದ್ದವರು. ಹಿ ಸಜೆಸ್ಟ್ ದಿಸ್, ನೀವು ಟೂತ್ ಪೌಡರ್ ಯೂಸ್ ಮಾಡಿ, ಡೋಂಟ್ ಯೂಸ್ ಪೇಸ್ಟ್ ಅಂತ ಅವ್ರು ತುಂಬಾ ಹೇಳ್ತಾರೆ, ಅವರು ಕೂಡ. ಆಮೇಲೆ ಇಂಪಾರ್ಟೆಂಟ್, ನಾವು ಯೋಗ ಮಾಡ್ಲಿ ಬಿಡ್ಲಿ, ವಿ ಶುಡ್ ಕ್ಲೀನ್ ಅವರ್ ನಾಸ್ಟ್ರಿಲ್ಸ್. ಹಲ್ಲುಜ್ಜದ ಮೇಲೆ, ಟಂಗ್ ಕ್ಲೀನರ್ ಕ್ಲೀನ್ ಮಾಡಿದ್ಮೇಲೆ, ಕಣ್ಣು ಗಿಣ್ಣೆಲ್ಲ ನಾವೇನ್ ಒರೆಸ್ಕೊಂತೀವೋ, ವೆಟ್ ಯುವರ್ ಇಂಡೆಕ್ಸ್ ಫಿಂಗರ್, ಮೇಕ್ ಇಟ್ ವೆಟ್ ಅಂಡ್ ಡೂ ದಿ ಮಸಾಜ್ ಇಲ್ಲಿ. ಹೀಗೆ ಮಸಾಜ್ ಮಾಡೋದ್ರಿಂದ ವಿ ನೋ ದಟ್ ಇಟ್ ವಿಲ್ ಬಿಕಮ್ ರೆಸಿಸ್ಟೆನ್ಸ್ ಅಂಡ್ ದಿ ಕೋಲ್ಡ್, ಸ್ನೀಸಿಂಗ್ಸು, ಅಲರ್ಜೀಸ್ ಎಷ್ಟೋ ವಾಸಿ ಆಗ್ಬಿಡುತ್ತೆ ಸರ್. ಇನ್ನೊಂದು, ನಾವು ಪ್ರಾಣಾಯಾಮ ಮಾಡೋದಿಕ್ಕೆ ವಿ ಆರ್ ರಿಮೂವಿಂಗ್ ಆಲ್ ದ ಡರ್ಟ್ ಎವ್ರಿ ಡೇ. ಇದು ಇಂಪಾರ್ಟೆಂಟ್ ನಾವು ಮಾಡೋದು. ಆಮೇಲೆ 1 ಗ್ಲಾಸ್ ನೀರು, 2 ಗ್ಲಾಸ್ ನೀರು ಕುಡ್ದೇ ಮಾಡಿದ್ರೆ ಒಳ್ಳೇದು. ದಟ್ಸ್ ವಾಟ್ ಐ ನೋ. ಎಲ್ಲ ಲೂಸಿಂಗ್ ಎಕ್ಸರ್ಸೈಸ್ ಎಲ್ಲ ಆದ್ಮೇಲೆ ನೀವು ಯೋಗ ಏನ ಮಾಡಿ, ನೀವು ಮಾಡದೇರಿ ಬೆಳಿಗ್ಗೆ ಹೊತ್ತು ವಿ ಶುಡ್ ಡ್ರಿಂಕ್ 2 glasses ಆಫ್ ವಾಟರ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಗ್ಲಾಸ್ ನೀರು ಕುದಿಸ್ಬಿಟ್ಟು ಸ್ವಲ್ಪ ಕೂಲ್ ಆದ್ಮೇಲೆ ಹಂಗೆ ವಾರ್ಮ್ ಆಗಿದ್ದಾನೆ ಕುಡಿತೀನಿ ನಾನು. ಹಾಗೆ ಮಾಡೋದು. ವೆರಿ ಗುಡ್, ವೆರಿ ಗುಡ್ ಸರ್. ಆಮೇಲೆ ಸೂರ್ಯ ನಮಸ್ಕಾರ ಮಾಡೋದು ಒಳ್ಳೆ ಸರ್, ಒಳ್ಳೆ ಸರ್. ಯಾಕೆ ಅಂತಂದ್ರೆ ಇದು ಬಾಟ್ಲಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸಿದ್ರೆ ಗಲೀಜೆಲ್ಲ ಹೆಂಗ್ ಬರುತ್ತೋ ನಮ್ ಹೊಟ್ಟೆ ಒಳಗಡೆ ಹಾಕಿ ನಾವು ಸೂರ್ಯ ನಮಸ್ಕಾರ ಅವು ಇವು ಮಾಡೋವಾಗ ಎಲ್ಲ ಕ್ಲೀನ್ ಆಗಿ ಹೊರಗಡೆ ಬರುತ್ತೆ. ದಟ್ಸ್ ವಾಟ್ ಈವನ್ ಯೋಗಿಗಳು ಅಡ್ವೈಸ್ ಅದೇ ಮಾಡಿದ್ದಾರೆ, ಡಾಕ್ಟರ್ಗಳು ಅಡ್ವೈಸ್ ಮಾಡಿದ್ದಾರೆ. ಆಮೇಲೆ ಸರ್, ಇದು ನೀರು ಕಾಯಿಸ್ಬಿಟ್ಟು ಕುಡಿಯೋದನ್ನ ಒಬ್ರು ನಮ್ಗೆ ಆಯುರ್ವೇದ ಡಾಕ್ಟರ್ ಗೊತ್ತು. ಐ ನೋ ಇನ್ ಸಿನ್ಸ್ 40-50 years. ನನಗೆ ಯಾರೋ ಒಬ್ರು ಸ್ವಾಮಿಗಳು ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರು MBBS ಡಾಕ್ಟರು, ಬಟ್ ಈಸ್ ಫಾದರ್ ಅಂಡ್ ಈಸ್ ಗ್ರ್ಯಾಂಡ್ ಫಾದರ್, ಎವ್ರಿಬಡಿ ಇಸ್ ಪ್ಯೂರ್ ಆಯುರ್ವೇದ. ಹಿ ಈಸ್ ಪ್ರಾಕ್ಟೀಸಿಂಗ್ ಸಿನ್ಸ್ ಅಬೌಟ್ ಹಿಸ್ ಮೆಡಿಕಲ್ ಲೈಫ್. ಆಯುರ್ವೇದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು. ನನಗೆ ಕೊಲೆಸ್ಟ್ರಾಲ್ ಒಂದು 75 ಜಾಸ್ತಿ ಇತ್ತು, 100 ಇದ್ದಿದ್ದು 175 ಇತ್ತು. ನನ್ಗೆ ಹೇಳಿದ್ರು 15 ದಿವಸ ನೀವು ಬಿಸಿನೀರು, ಪ್ರತಿಯೊಂದು ಬಿಸಿನೀರು ಮಾಡ್ಕೊಂಡೆ ನೀರ್ ಕುಡೀರಿ, ಫ್ರಿಡ್ಜ್ ನಿಂದ ಏನಾದ್ರು ತಿನ್ರಿ, ಎಲ್ಲ ಬಿಸಿ ಮಾಡ್ಕೊಂಡು ತಿನ್ಬೇಕು ಅಂತ. ನೀವು ಮಾಡ್ಬಿಟ್ಟು ತಿರ್ಗಾ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದ್ರು. 2 ಟೆಸ್ಟ್ ಮಾಡಿಸಿದ್ಮೇಲೆ ನನಗೆ 10 ಕಡಿಮೆ ಆಯ್ತು ಸರ್ ಕೊಲೆಸ್ಟ್ರಾಲ್, ಬರೀ 15 ದಿವಸದಲ್ಲಿ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನನಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಅವರು ಅದನ್ನು ಹೇಳಿದ್ದಾರೆ, ಅದು ತುಂಬಾ ಒಳ್ಳೇದು ಅಂತಾರೆ. ಅದು ಒಂದು. ಎರಡನೇದು, ಇನ್ನೊಬ್ಬರು ಡಾಕ್ಟ್ರು ನಮ್ಮ ಜಯನಗರದಲ್ಲಿ, ಶಿ ಇಸ್ ಎ ಆಯುರ್ವೇದ ಡಾಕ್ಟ್ರು, ಮತ್ತೆ ಅವಳು ಆಕ್ಯುಪಂಕ್ಚರ್ ಮಾಡ್ತಾರೆ, ಮತ್ತೆ ಸ್ವಲ್ಪ ಈ ಸೈಕಿಕ್ ಹೀಲಿಂಗ್ ಏನೇನೋ ಮಾಡ್ತಾರೆ ಅವರು. ಅವ್ರ ಹತ್ರ ಕೂಡ ಹೋಗಿದ್ದೆ. ನನ್ನ ಪೇಷಂಟ್ ಒಬ್ರು 500 ಶುಗರ್ ಇರ್ತಾ ಇತ್ತು, ಡೈಲಿ 2 times ಇಂಜೆಕ್ಷನ್ ತಗೊಂತಾ ಇದ್ರು. somehow he went to her, she advised, ಬೆಳಿಗ್ಗೆ ಎದ್ದಿದ ತಕ್ಷಣ ಬಾಯಿ ಪುಕ್ಳಿಸ್ಬಿಟ್ಟು ನೀರ್ನ ನೀವು ಬಾಯಿ ಪುಕ್ಳಿಸಿ ನುಂಗ್ಬೇಕು ಅಂತ ಹೇಳ್ತಾರೆ ಅವರು. ದಟ್ಸ್ ವಾಟ್ ಶಿ ಅಡ್ವೈಸ್ಡ್. ಅದ್ರ ಜೊತೆಗೆ ಸ್ವಲ್ಪ ಫುಡ್ ಗಿಡ್ಡು ಅಡ್ವೈಸ್ ಮಾಡಿದ್ದಾರೆ, ಇಲ್ಲ ಅಂತ ಅನ್ಲಿಲ್ಲ. His sugar came to normal and he stopped all injections and tablets, everything. He was quite all right, sir. ಸಣ್ಣದ್ ಬೇರೆ ಆಗಿದ್ರು. ನನಗೆ ಆಶ್ಚರ್ಯ ಆಗಿ ನಾನು ಅವ್ರನ್ನ ಡಾಕ್ಟರ್ ಮೀಟ್ ಮಾಡ್ಲಿಲ್ಲ. ನಾನು ಕೂಡ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೆ. ಮೊನ್ನೆ ರೀಸೆಂಟ್ ಆಗಿ 1 year back I met her and we discussed about all these things actually. ಇದೊಂದು ತುಂಬಾ ಬೆನಿಫಿಟ್ ಇದೆ ಸರ್. ಇದೊಂದು ವೆರಿ ಗುಡ್. ಆಕ್ಚುಲಿ ನಮ್ಗೆ ಎಷ್ಟೋ ಗೊತ್ತಿಲ್ಲ ನೋಡಿ, ಎಷ್ಟೆಷ್ಟಿದೆ ಇರುತ್ತೆ ಸರ್. ಇನ್ನೊಂದು, ವಾಟ್ ಐ ನೋ, ಅವರ್ ಸಲೈವಾ ಕಂಟೈನಿಂಗ್, ರಾತ್ರಿ ಎಲ್ಲ ಪೂರ್ತಿ ಸಲೈವಾ ಇರುತ್ತೆ. ದಟ್ ಸಲೈವಾ ಹ್ಯಾವಿಂಗ್ ದಿ ಕ್ಯೂರಿಂಗ್ ಎಫೆಕ್ಟ್ ಆಫ್ ಈ ಗ್ಯಾಸ್ಟ್ರಿಕ್ ಅದೋ ಇದು, ಆರ್ ಸಮ್ ಸಾರ್ಟ್ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು, ಏನೋ ವಿ ಡೋಂಟ್ ನೋ. ಇದೆಲ್ಲ ನಮ್ಮ ಋಷಿ ಮುನಿಗಳು ಅವರು ಯಾರ್ಯಾರೋ ಎಲ್ಲೆಲ್ಲೋ ಹೇಳಿರ್ತಾರೆ. ಓಕೆ ಸರ್, ಈಗ ನಿಮ್ಮ ಸೂರ್ಯ ನಮಸ್ಕಾರ ನೀವು ಸೈಡ್ ಇಂದ ಮಾಡ್ಲಾ, ನಿಮ್ಗೆ ಗೊತ್ತಾಗತ್ತೆ. ಮಾಡಿ ಸರ್, ಮಾಡಿ ಸರ್. ನೀವು ಸೈಡ್ ಮಾಡಿದ್ರೆ ನಾನು ಮುಂದೆಯಿಂದ ಮಾಡ್ತೇನೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ.
ಮೇ ಬಿ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಜಾಗ ಕಮ್ಮಿ ಇದೆ, ಹೀಗೆ ಮಾಡ್ತೀನಿ. ಓಕೆ ಸರ್, ಓಕೆ. ಇಲ್ಲ ಇಲ್ಲಿರ್ಬೋದು, ಜಾಗ ಇರ್ಬೋದು, ನೋಡ್ತಿದ್ದೀರಿ. ನೀ ಸ್ವಲ್ಪ ಬೆಂಡ್ ಆಗತ್ತೆ. ತೊಂದ್ರೆ ಇಲ್ಲ ಸರ್. ನನಗೆ ನಿಮ್ದು ಪೂರ್ತಿ ಪೋಸ್ಚರ್ ಕಾಣ್ಬೇಕು. ನನಗೆ ಆತರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದೇ ಒಂದು ಐ ವಾಂಟ್ ಟು ಸಿ ನೀವು ಹೇಗ್ ಮಾಡ್ತೀರಿ ಸೂರ್ಯ ನಮಸ್ಕಾರ ಅಂತ ನಾನು ಪೂರ್ತಿ ಕಾಣಿಸ್ಬೇಕು. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇವಾಗೆಲ್ಲ ಪೂರ್ತಿ ಕಾಣ್ತೀರಾ. ಇನ್ನೂ ಸ್ವಲ್ಪ ಬೆಂಡ್ ಆಗ್ಬೇಕು. ಇನ್ನು ಸ್ವಲ್ಪ ಸಾಕು ಸರ್. ನೋಡಿ, ಯಾ, ಐ ಕ್ಯಾನ್ ಸಿ ಎವ್ರಿಥಿಂಗ್. ಓಕೆ ಸರ್, ಫೈನ್. ಸ್ವಲ್ಪ ತಲೆ ಕಾಣಲ್ಲ, ಪರವಾಗಿಲ್ಲ. ಓಕೆ ಸರ್, ನೋ ಪ್ರಾಬ್ಲಮ್. ಐ ಆಮ್ ಸಿ. ಸ್ವಲ್ಪ ಇಲ್ಲಿ ಹೀಗೆ ಮಾಡ್ಲಾ? ಓಕೆ, ಮಾಡಿ ಸರ್, ಕಾಣಿಸ್ತೀರಾ. ಪರವಾಗಿಲ್ವಾ? ಯಾ, ಕಾಣಿಸುತ್ತೆ, ಮಾಡಿ ಸರ್. ಸ್ವಲ್ಪ ಇಲ್ಲಿ ಜಾಗ ಕಮ್ಮಿ. ಮಾಡಿ, ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಟೇಕ್ ಯುವರ್ ಟೈಮ್ ಸರ್. ಹೀಗೆ ಮಾಡಿದ್ರೆ ಮಾಡಿ ಸರ್. ಡಾಕ್ಟರ್ ಕರೆಕ್ಟ್ ಆಗಿದೆ ಸರ್. ಸರ್ ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಮಾಡಿ ಸರ್. ಇದನ್ನ ನೀವು ಎಷ್ಟು ಮಾಡ್ತೀರಾ? 12 ಮಾಡ್ತೀರಾ? ಬೆಳಗ್ಗೆ 10, ಸಾಯಂಕಾಲ 10. ಓ, 2 ಸಾರಿ ಮಾಡ್ತೀರಾ ಸರ್? ವಾವ್. ಅದು ಬೆಳಗ್ಗೆ ಇರ್ತದೆ, ಹೇಳದ್ನಲ್ಲ, ಸ್ವಲ್ಪ ಸ್ಟಿಫ್ ಇರುತ್ತೆ, ನೀಸ್ ಎಲ್ಲ ಫುಲ್ ಸ್ಟ್ರೆಚ್ ಆಗಲ್ಲ. ಅದಕ್ಕೆ ಬೆಳಗ್ಗೆ 10, ಸಾಯಂಕಾಲ 10 ಮಾಡ್ತೀನಿ, ಸೊ ದಟ್ ಫುಲ್ ಬ್ಯಾಲೆನ್ಸ್ ಆಗ್ಲಿ ಅಂತ ಅಷ್ಟೇ. ಇನ್ಮೇಲೆ ನೀವು ಬೆಳಿಗ್ಗೆ ಲೂಸನಿಂಗ್ ಮಾಡ್ಕೊಂಡು ಮಾಡಿ ಸರ್. ಯು ಕ್ಯಾನ್ ಫೀಲ್ ದಿ ಡಿಫ್ರೆನ್ಸಸ್. ಆಕ್ಚುಲಿ ಗೊತ್ತಾಗುತ್ತೆ ಅವಾಗ. ಹೌದು ಸರ್. ಸೊ ಸೂರ್ಯ ನಮಸ್ಕಾರ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ನೀನೇನ್ ಮಾಡ್ತೀರಿ ಸರ್? ಅಷ್ಟೇ. ಇದು ಯಾವ್ದು ನಾನು ಬ್ರೀತಿಂಗ್ ಯಾವ್ದು ಮಾಡಿಲ್ಲ. ಓಕೆ. ಎಲ್ಲ ಎಷ್ಟೊತ್ತಾಗುತ್ತೆ ಸರ್ ನಿಮ್ದು ಮಾಡೋ ಅಷ್ಟೊತ್ತಿಗೆ? ಸೂರ್ಯ ನಮಸ್ಕಾರ ಸುಮಾರು ಬೆಳಗ್ಗೆ 10 ಮಾಡೋದು ಒಂದು 5 ನಿಮಿಷ, 5 ನಿಮಿಷ 6 ನಿಮಿಷ ಆಗುತ್ತೆ. ಆಮೇಲೆ ಯೋಗ ಒಂದು 15-20 ನಿಮಿಷ ಮಾಡ್ತೀನಿ ಬೆಳಗ್ಗೆ. ಓಕೆ. ಆಮೇಲೆ ಸಾಯಂಕಾಲ ಸೂರ್ಯ ನಮಸ್ಕಾರ 5 ಅಥವಾ 7 ನಿಮಿಷ. ಓಕೆ ಓಕೆ ಸರ್, ಓಕೆ, ಫೈನ್. ಓಕೆ ಸರ್. ಸೊ ನಾನೊಂದು ಸೂರ್ಯ ನಮಸ್ಕಾರ ಮಾಡ್ತೀನಿ, ಒಂದ್ಸರಿ ನೀವು ನೋಡ್ಕೊಳ್ಳಿ ಸರ್. ಇಲ್ಲ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಷ್ಟು ಮಾಡಿದ್ರು ಸಾಕು, ಬೇಕಾಗುತ್ತೆ. ಎಸ್. ಮೊಮ್ಮಕ್ಕಳ? ಏನ್ ಸರ್? ಮೊಮ್ಮಕ್ಕಳು? ಮೊಮ್ಮಕ್ಕಳು ಸರ್, ಮೊಮ್ಮಕ್ಕಳು. ಇದು ಮಗಳ ಮನೆ, ಇದು ಸ್ಯಾನ್ ಹೋಸೆಲಿ. ಮಗನ ಮನೆ ಸ್ಯಾಂಟಾ ಕ್ಲಾರಾದಲ್ಲಿ. ಸೊ ಇವತ್ತೆಲ್ಲ ಸೇರ್ಬಿಟ್ಟಿದ್ದಾರೆ ಅವಾಗ್ಲೇ ಒಂದ್ 3-4 ದಿವಸದಿಂದ ಎಲ್ಲ. ಹಾಗಾಗಿ ಓಕೆ.
ಓಂ ಹಿರಣ್ಮಹೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷಣ್ಣ ಅಪಾವರಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಹ್ರಾಂ ಮಿತ್ರಾಯ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಅಧಹಸ್ತಾಸನ, ಎಡಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪ್ರಣಿಪಾದಾಸನ, ಅದು ಓಕೆ, ಭುಜಂಗಾಸನ, ಮತ್ತೆ ಬೋಧರಾಸನ, ಎಡಪಾದ ಪ್ರಸರಣಾಸನ, ಪಾದಹಸ್ತಾಸನ, ಓಂ ಹ್ರೀಂ ರವಯೇ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಪಾದಹಸ್ತಾಸನ, ಬಲಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪ್ರಣಿಪಾದಾಸನ, ಸ್ವಲ್ಪ ಸ್ವಲ್ಪ ಒಂದು ನೀವು ಎಕ್ಸ್ಟ್ರಾ ಮಾಡ್ತೀರಾ ಅಂತ ತೋರುತ್ತೆ, ಒಂದು ನೀವು ಎಕ್ಸ್ಟ್ರಾ ಮಾಡ್ತೀರಾ ಅಂತ ತೋರುತ್ತೆ. ಇದು ಅದಕ್ಕೆ ಇನ್ನೊಂದು ಪರ್ವತಾಸನ ಅಂತ ಹೇಳ್ತಾರ, ನೀವು ಫುಲ್ ಆರೋ ಮಾಡ್ತೀವಲ್ಲ ಇವಾಗ, ಇದು ಮಾಡಿ. ಇದಾದ್ಮೇಲೆ ನೀವು ಇನ್ನೊಂದು ಎಕ್ಸ್ಟ್ರಾ ಮಾಡ್ತಾ ಇದ್ದೀರಾ. ಹೌದು ಹೌದು, ವಜ್ರಾಸನದಲ್ಲಿ ಕೂತ್ಕೊಂಡು ಹಿಂದಕ್ಕೆ ಹೋಗಿ ಮಾಡ್ತೀವಿ. ಕರೆಕ್ಟ್ ಸರ್. ಅದು ನಾನು ಮಾಡ್ತಾ ಇಲ್ಲ ಅಷ್ಟೇ, ವೇರಿಯೇಷನ್. ಅದು ನಂಗೆ ಗೊತ್ತಿರಲಿಲ್ಲ ಆಕ್ಚುಲಿ, ನೀವು ಮಾಡಿದ್ದು ನನಗೆ ಗೊತ್ತಿಲ್ಲ. ಇನ್ನೊಂದು ಸ್ಕೂಲ್ ಟು ಸ್ಕೂಲ್ ಸ್ವಲ್ಪ ವೇರಿಯೇಷನ್ಸ್ ಆಗತ್ತೆ, ವಿ ನೀಡ್ ನಾಟ್ ಟು ವರಿ. ಆದ್ರಿಂದ ಈ ಯೋಗದಲ್ಲೂ ಕೂಡ ಹಾಗೆ ಹೇಳ್ತಾರೆ, ಒಂದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಸ್ಕೂಲು, ಇನ್ನೊಂದು ವಿಪಶನ ಸ್ಕೂಲ್, ಹೀಗೆಲ್ಲ ಮಾಡ್ಕೊಂತಾರೆ. ವಿ ನೀಡ್ ನಾಟ್ ಟು ವರಿ. ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಸರ್. ಸೂರ್ಯ ನಮಸ್ಕಾರ ಅದನ್ನ ಹಾಗೆ ಮಾಡ್ಕೊಂಡು ಹೋದ್ರು ಸಾಕು, ಸೇರ್ಸ್ಕೊಂಡ್ರು ಆಯ್ತು. ಡೋಂಟ್ ನಥಿಂಗ್ ಟು ವರಿ. ಓಕೆ ಸರ್. ಸೊ ಅಪ್ಪ ಬಿ ಪಂತ್ ಅಂತ ತುಂಬಾ, ಅವ್ರು ಯಾರೋ ಮಹಾರಾಜರ ಫ್ಯಾಮಿಲಿ ಅಂತೆ. ನಮ್ ತಂದೆ ಒಂದು ಸೂರ್ಯ ನಮಸ್ಕಾರದ್ದೇನೆ ಒಂದು ಚಿಕ್ಕ ಪುಸ್ತಕ ಕೊಟ್ಟಿದ್ರು ನಾನು ಇಂಡಿಯಾ ಬಿಟ್ಟಾಗ. ಓಹೋ. ಅದನ್ನೇ ಇಂಡಿಯಾ ಸ್ವಲ್ಪ ಮಾಡ್ತಾ ಇದ್ದೆ, ಆಮೇಲೆ ಇಲ್ಲೂ ಕಂಟಿನ್ಯೂ ಮಾಡಿದೆ. ಅದ್ರ ಓಕೆ ಸರ್, ಫೈನ್, ಎಲ್ಲ ಚೆನ್ನಾಗಿ. ಸರ್ ನಿಮ್ಗೆ ನಾಳೆನು 9:30. ಇವಾಗ ನೀವು ಊಟ ಮಾಡೋದು ಎಷ್ಟು ಗಂಟೆ? ಇವಾಗ ನಿಮ್ಗೆ ಇಲ್ಲಿ 10:45, ನಮ್ಗೆ ನಿಮ್ಗೆ 1:15. ನಾವು ಊಟ ಮಾಡೋದು ಯೂಶಲಿ 2:30, 3ಕ್ಕೆ. ಓಹೋ, 2:30, 3.
ಓಕೆ ಸರ್. ಸೊ ಅಲ್ಲಿಗೆ ಯೋಗಾಸನ ಸೆಷನ್ ಎಲ್ಲ ಮುಗೀತು. ಇವತ್ತು ನಿಮಗೆ ಬೇಕು ಅಂದ್ರೆ ಪ್ರಾಣಾಯಾಮ ಒಂದು 3 ಆಸನ, ಪ್ರಾಣಾಯಾಮದಲ್ಲಿ ಆಸನ, ಅದನ್ನೊಂದು ತೋರಿಸ್ತೀನಿ ಇವತ್ತು. ಪಾಪ ನೀವು ಸಾಕು ಅಂದ್ರೆ ಇವತ್ತು ನಿಲ್ಸೋಣ ಇಲ್ಲಿಗೆ. ನೀವು ಪಾಪ ಊಟ ಬ್ರೇಕ್ಫಾಸ್ಟ್ ಮಾಡೋಗಿರಿ ಪಾಪ. ಏನಿಲ್ಲ ಸರ್, ನನಗೆ ಟೈಮ್ ಇದೆ, ನಂದೇನ್ ತೊಂದರೆ ಇಲ್ಲ ಸರ್. ಓಕೆ, ಇವಾಗ ಬೇಕು ಕಂಟಿನ್ಯೂ ಮಾಡೋಣ ಅಂದ್ರೆ ಐ ಎಮ್ ರೆಡಿ ಟು ಡೂ ಇಟ್. ಅನದರ್ 15 ಮಿನಿಟ್ಸ್ ಏನ್ ಬೇಕಾದ್ರೂ ಮಾಡೋಕ್ಕೂ ರೆಡಿ. ಮಾಡೋಣ. ಓಕೆ ಸರ್. ಇಶಾ, ನಾವು ಓಕೆ. What do you want? Whatever you want, take and go. Huh? Whom now I'll be sir? No, we throw it. No, you ask or what? What do you want? Soham? Socks. You should buy me mine. Socks. Can't find. I only find. Okay. Yes. ಸರ್ ಪ್ರಾಣಾಯಾಮದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಲಂಗ್ಸ್ ಇದೆ. ಆ ಲಂಗ್ಸ್ ನಲ್ಲಿ ಹೇಳ್ಕೊಡಿ. ಅಲ್ಲ ಸರ್, ಮೆಡಿಕಲ್ ಎಲ್ಲ ನಮಗೆ ಗೊತ್ತೇ ಇರುತ್ತೆ. ಲಂಗ್ಸ್ ನಲ್ಲಿ ನಮ್ಗೆ 3 ಪಾರ್ಟ್ಸ್ ಇದೆ. ಜನರಲ್ ಆಗಿ ಸರ್ ನನಗಿಂತ ನಾನು ಕೆಲವು ಹೇಳುವಾಗ ಯು ಮೈಟ್ ಬಿ ನೈಂಗ್ ಸೋ ಮೆನಿ ಅದರ್ ಥಿಂಗ್ಸ್. ಅಲ್ಲಿ ನನಗೆ ಮತ್ತೆ ನೀವು ತಿಳಿಸ್ಕೊಡಿ ಸರ್. ಮತ್ತು ನಾನು ಹೇಳೋದ್ರಲ್ಲಿ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ವಿ ಡೋಂಟ್ ನೋ. ನೀವು ಆ ಥರ ಯು ನೀಡ್ ನಾಟ್ ಟು ವರಿ ಸರ್, ಪ್ಲೀಸ್ ನನಗೆ ಹೇಳಿ ಸರ್. ನನಗೆ ಆ ಥರ ಸಂಕೋಚ ಏನೂ ಬೇಕಾಗಿಲ್ಲ ಸರ್. ಆಮೇಲೆ ನಾನು ತುಂಬಾ ಫ್ಲೆಕ್ಸಿಬಿಲಿಟಿ, ಹಾಗೆ ಏನಿಲ್ಲ, ಏನೇನೋ ತಿಳ್ಕೊಳ್ಳಲ್ಲ. ಇದೊಂಥರ ರೆಸಿಸ್ಟೆನ್ಸ್. ಏನ್ ಮಾಡಿದ್ರೆ ಹಿಂಗ್ ಸುಮ್ಮನೆ ಹಿಂಗೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳೋದೇ ಅದು, ಲೆಟ್ ಗೋ ಎವ್ರಿಥಿಂಗ್. ಅಸಂಗಹ ಕರೆಕ್ಟ್ ಸರ್. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಪ್ರಾಣಾಯಾಮ ಹೇಳ್ಕೊಡುವಾಗ ನಿಮ್ಗೆ ಗೊತ್ತಿದೆ, ಅಬ್ಡಾಮಿನಲ್ ಬ್ರೀತಿಂಗ್, ಥೊರಾಸಿಕ್ ಬ್ರೀತಿಂಗ್, ಕ್ಲಾವಿಕ್ಯುಲರ್ ಬ್ರೀತಿಂಗ್ ಅಂತ ಹೀಗೆ ಮಾಡ್ತಾರೆ. ಇದೆಲ್ಲ ನಮ್ಮ ವಿವೇಕಾನಂದ ಕೇಂದ್ರದಲ್ಲಿ ಡಾಕ್ಟರ್ ನಾಗೇಂದ್ರ ಅವರು ಇವರು ಮಾಡ್ಕೊಂಡಿದ್ದಾರೆ ಈ ತರ. ಇದಕ್ಕೆ ಅಬ್ಡಾಮಿನಲ್ ಬ್ರೀತಿಂಗ್, ಆಮೇಲೆ ಈ ತರ ಎಲ್ಲ ಹೇಳ್ತಾರೆ ವಿಭಾಗ ಪ್ರಾಣಾಯಾಮ ಅಂತ ಹೇಳ್ತಾರೆ. ವಿಭಾಗ, ಲೋಯರ್ ಪಾರ್ಟ್, ಮಿಡಲ್ ಪಾರ್ಟ್, ಅಪ್ಪರ್ ಪಾರ್ಟ್. ವಿ ನೋ ದಟ್ 3 ಪಾರ್ಟ್ ಇದ್ದೇ ಇದೆ ಅಂತ ಅನ್ಬಿಟ್ಟು. ಅದಕ್ಕೆ ಆಸನದಲ್ಲಿ ನಾವು ಮಾಡ್ಕೋಬೇಕಾದ್ರೆ ಫಸ್ಟ್ ಎತ್ಕೊಂತಾನೆ ಕೆಲವು ಬ್ರೀತಿಂಗ್ ಎಕ್ಸರ್ಸೈಸ್ಗಳೇ ಇದೆ. ಫಾರ್ ಎಕ್ಸಾಂಪಲ್ ಡಾಗ್ ಬ್ರೀತಿಂಗ್, ರ್ಯಾಬಿಟ್ ಬ್ರೀತಿಂಗ್, ಆಮೇಲೆ ಈ ಥರದ್ದೆಲ್ಲ ಕೆಲವು ಇದೆ. ಅವುಗಳನ್ನ ನಾವು ಮಾಡ್ಕೊಳ್ಳೋದು. ಇವತ್ತು ನಾನು ಅವುಗಳನ್ನ ಸ್ವಲ್ಪ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಸೊ ಇದರಲ್ಲಿ ಮೊದಲನೇದು ಡಾಗ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಡಾಗ್ ಬ್ರೀತಿಂಗ್ ಇದಕ್ಕೆ ನೀವು ವಜ್ರಾಸನ ಕೂತ್ಕೊಂಡ್ರೆ ದಿ ಬೆಸ್ಟ್. ಬಟ್ ನನಗೆ ಮೊದಲು 1 ಗಂಟೆ ವಜ್ರಾಸನ ಕೂತ್ಕೊಂತ ಇದ್ದೆ ಸರ್. ಇವಾಗ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಮಧ್ಯದಲ್ಲಿ ನನಗೆ ಅಬೌಟ್ 10 ಇಯರ್ಸ್ ಬ್ಯಾಕು, 10-15 ಇಯರ್ಸ್ ಬ್ಯಾಕು ಈ ಚಿಕನ್ ಗುನಿಯಾ ಬಂದಾಗ್ಲಿಂದ ಈ ಜಾಯಿಂಟು ನನ್ಗೆ ವಜ್ರಾಸನ ಕೂತ್ಕೊಳ್ಳೋಕೆ ಆಗಲ್ಲ. ಮೊದಲು ನಾವು 1 ಗಂಟೆ ಪ್ರಾಣಾಯಾಮ ವಜ್ರಾಸನಲ್ಲಿ 1 ಗಂಟೆ ಪೂರ್ತಿ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಈಗ ವಜ್ರಾಸನ ಆಗೋದಿಲ್ಲ, ಅದರಿಂದ ನಾನು ಸುಖಾಸನದಲ್ಲಿ ಕೂತ್ಕೊಂತೀನಿ. ಹಾಗೆ ನೀವು ವಜ್ರಾಸನ ಆಗೋದ್ರಿಂದ ನೀವು ವಜ್ರಾಸನದಲ್ಲಿ ಕೂತ್ಕೋಬಹುದು. ಈಗ ನಾನು ಹೇಳ್ಕೊಡೋದು ಡಾಗ್ ಬ್ರೀತಿಂಗ್ ಅಂತ. ಫಸ್ಟ್ ಎತ್ಕೊಂತಾನೆ ಒಂದ್ಸಾರಿ ನೋಡ್ಕೊಳ್ಳಿ ಸರ್ ನೀವು, ಡಾಗ್ ಬ್ರೀತಿಂಗ್ ಅಂತ ಇದು. ಸೊ ಇದು ವಜ್ರಾಸನದಲ್ಲಿ ಕೂತ್ಕೊ ಮಾಡಿದಾಗ ಈ ಕೈ ಮುಂದೆ ಇಟ್ಕೋಬೇಕಾ? ಕರೆಕ್ಟ್, ನೇರವಾಗಿ
ಎಸ್. ಇದು ಹೀಗೆ ನೋಡಿ. ಈಗ ನಿಮ್ ನೀಸ್ ಮುಂದೆ, ನೀಸ್ ಮುಂದೆ ಸರ್. ಎಸ್. ದೆನ್ ನಾಲ್ಗೆ ಇದ್ ಮಾಡ್ಕೊಂಡು ಇದು ಪ್ಯೂರ್ಲಿ ಸರ್ ಒಂದ್ ನಿಮಿಷ, ಯಾಕೋ